ವಾಯುಪುತ್ರ ಬಲ ಭೀಮ ಮಾರುತಿಗೆ ಬಂಗಾರ ಬೇಕಾಗಿಲ್ಲ ಕತ್ತಿಗೆ ನಿಂದೆ ಆಡುವುದಲ್ಲ ಯಾವ ನಿನಗ ಕಲಿಸಿ ಬಿಟ್ಟನಲ್ಲ ಏ ಕತ್ತಿಗೆ ಬಸಿಂಗ ಕಟ್ಟಿ ಲಗ್ನ ಆಗಿದ ಗಾಂಧಾರಿ ಸುಳ್ಳಲ್ಲ ಏ ಹೊತ್ತಿಗೆ ಬಸಿಂಗ ಕಟ್ಟಿ ಲಗ್ನ ಆಗಿದ ಗಾಂಧಾರಿ ಸುಳ್ಳಲ್ಲ ಯಾಕಂದ್ರೆ ಹೆಣ್ಣು ಹೆಚ್ಚಿನಕ್ಕೆದಾಳ ದೊಡ್ಡಕ್ಕೆದಾಳ ಅಂತ ಹೇಳ್ತಾಳ ಮಾಸ್ತರ ಆದ್ರೆ ಇವ್ರ ಗಾಂಧಾರಿ ಏನು ಮಾಡ್ಯಾಳ ಅಂಬುದು ಗೊತ್ತೈತೆ ನೀಖಿಗೆ ನಿಮ್ಮ ಗಾಂಧಾರಿ ಒಂದು ಹೋಂತಿನ ಸಂಗಟ ಲಗ್ನ ಆಗ್ಯಾಳ ಒಂದು ಹೋಂತಿನ ಸಂಗಟ ನಿಮ್ಮ ಗಾಂಧಾರಿ ಲಗ್ನ ಆಗಬೇಕಾದ್ರೆ ಆಕೆ ಅಟ್ಟಂಗ ಕೀಳಾಗಿ ನಿತ್ತಾಳು ಅವಾಗ ಮನುಷ್ಯರದು ಯಾರು ಸಿಗಲಿಲ್ಲ ನಾಕೀಗ ಮದುವೆ ಆಗಾಕ ಮದುವೆ ಆಗಾಕ ಸಿಗಲಾರಕ ತಮ್ಮ ಒಂದು ಹೋಂತಿನ ಸಂಗಟ ಮದುವೆ ಆಗ್ಯಾಳ ಮಾತು ಇವ್ರು ಹೆಚ್ಚಿನ ಅವ್ರ ಹೌದಲ್ಲ 5 ಮಂದಿ ಗಾಂಧಾರಿದ್ದಾರಲ್ಲ ದ್ರೌಪದಿಗೆ ಕೇಳಾರೆ ಸುಳ್ಳಲ್ಲ ಏ 6ನೇದವನ ಮ್ಯಾಲ ಮನಸ ಮಾಡ್ಯಾಳು ಎಂತ ಹೆಣ್ಣಿನ ಕೋಲ ಯಾಕಂದ್ರೆ 5 ಮಂದಿ ಗಾಂಡ್ರಿದ್ರು ಯಾರಿಗೆ ದ್ರೌಪದಿಗೆ 5 ಮಂದಿ ಗಾಂಡ್ರಿದ್ರು ಅವಾಗ ಏನಾಗಿತ್ತಂದ್ರ ಮಾಸ್ತರ ಏನ್ ಮಾಡಿರಂತ ಭೀಮಸೈನ ತಂದಿದ ಹಣ್ಣ ಧರ್ಮರಾಜ ನೋಡಿ ಬ್ಯಾಡಂದ ಅದನ ಯಾಕಂದ್ರೆ ಒಬ್ಬ ಋಷಿ ಇದ್ದ ಋಷಿ ಏನ್ ಮಾಡ್ತಿದ್ದಂದ್ರ ಮಾಸ್ತರ ಏನ್ ಮಾಡಿರಪ್ಪ ವರ್ಷದಾಗ ಒಂದು ಕಾಯಿ ಹಾಕಿತ್ತದ ಯಾವ್ದ ನೀರ್ಲ ಕಾಯಿ ವರ್ಷದಾಗ ಒಂದು ಕಾಯಿ ಹಾಕಿತ್ತು ಅದ ಒಂದು ಕಾಯಿ ತಂದು ಮತ್ತು ಒಂದು ವರ್ಷ ತಪ್ಪಕ್ಕೆ ಕುಣಿತದ ಒಬ್ಬ ಋಷಿ ಇದ್ದ ಅದನ್ನ ಬಾಣಲಿ ಹೊಡ್ಕೊಂಡ ಯಾವ ಭೀಮಸೈನ ತಗೊಂಡು ಬಂದಿದ್ದ ಅದನ್ನ ಹಣ್ಣು ಮಾಸ್ತರ್ ಹಣ್ಣು ತಗೊಂಡು ಬಂದಾಗ ಧರ್ಮರಾಜ ನೋಡಿ ಏನಂತ ಹೇಳ್ತಾನು ಋಷಿಗಳ ಮಾತ ಎಂದು ಹುಷಿ ಹೋಗಂಗಿಲ್ಲ ಅವ್ರ ಮಾತಿಗಾಗಿ ನಾವು ಸಿಗೋದು ಬೇಡ ಇದನ್ನ ಓದ ಹಚ್ಚಿ ಬರ್ನು ಅಲ್ಲಿ ಅಂತ ಮಾತಾಡ್ತಾನೆ ನೀವು ಧರ್ಮರಾಜ ಇದ್ದಲ್ಲೇ ಓದ ಹಚ್ಚಿ ಬರ್ನು ಅಂತ ಮಾತಾಡಿದಾಗ ಏನಾತಲ್ಲಿ ಮಾಸ್ತರ್ ಧರ್ಮ ಭೀಮ ಅರ್ಜುನ ನಕುಲ ಸಹದೇವ 5 ಮಂದಿ ಕೂಡಿ ಮಾತಾಡ್ತಾರ ಹೋಗಿ ಹಚ್ಚಿ ಬಿಡು ನಡ್ರಿ ಅಣ್ಣ ಓಡ್ರ ಅಥವಾ ಅದಾಗ ಅವ್ರ ಹೋಗುವಂಗ ಹೊಕ್ಕಿರ ಮಾಸ್ತರ ಹೋಗುವಂಗ ಹೊಕ್ಕಿರು ಈಕೆ ಏನು ಮಾಡ್ತಾಳ ದ್ರೌಪದಿ ತಮ್ಮ ಮನ್ಯಾಗ ಕೊಂಡ್ಲಿಕ್ಕೆ ನಾನು ಒಬ್ಬಕ್ಕೆ ಬರ್ತೇನೆ ನೋಡ್ರಿ ನಿಮ್ಮ ಸಂಗಾಟ ಅಂದಳು ಇರ್ಲಿ ಬರುದಾದ್ರ ಬಾ ಅಂತ ಹೇಳಿ ಕರ್ಕೊಂಡು ನಡೆದ್ರ ಅವ್ರು 5 ಮಂದಿ ಆಕಿನೂ ಕರ್ಕೊಂಡು ಹೋದ್ರ ದ್ರೌಪದಿನ ಕರ್ಕೊಂಡು ಹೋದಾಗ 5 ಮಂದಿ ಹಚ್ಚಾಕ್ ಹೋಗ್ತಾರ ಹಣ್ಣು ಹಚ್ಚಾಕ್ ಹೋದ್ರು 5 ಮಂದಿ ಹಚ್ಚಾಕ್ ಹೋದಾಗ ಏನಾತ ಮಾಸ್ತರ ಮೊದಲ ನಕುಲ್ನ ಬಿಟ್ರು ಅವಾಗ ಒಂದು ಮಾರಿ ಐದತ್ತು ಸಾದೇವನ ಬಿಟ್ರು ಅವಾಗ ಒಂದು ಮಾರಿ ಐದಿತ್ತು ಅಂತ ಅರ್ಜುನ ಬಿಟ್ಟಾಗ ಒಂದು ಮಾರಿ ಐದಿತ್ತು ಭೀಮಸೈನ ಬಿಟ್ರು ಅವಾಗ ಒಂದು ಮಾರಿ ಆಯ್ತು ಇನ್ನು ಉಳ್ದಾವ ಯಾರ ಧರ್ಮರಾಜನ ಕಡೆ ಧರ್ಮ ಬಾಳ ಇತ್ತು ಧರ್ಮರಾಜನ ಪಾಳೆ ಬಂದಾಗ ತಮ್ಮ ಅವು ಹಣ್ಣು ಹಚ್ಚಾಕ್ ಹೋದ ಇನ್ನು ಹತ್ತಾಕ ಒಂದಾಗ ಏನೋ ಉಳಿತದ ಹಣ್ಣು ಹೋಗಿ ಒಂದು ಗೇನು ಉಳ್ದಾಗ ವಿಚಾರ ಮಾಡ್ತಾರ ಅವ್ರ ಯಾಕಂದ್ರೆ ನಾವು 5 ಮಂದಿ ಹಚ್ಚಿದ್ರು ಹಣ್ಣು ಹತ್ತಲಿಲ್ಲ ಇನ್ನು ಯಾರ ಕಡೆ ಉಳಿತದ ಅಂತ ವಿಚಾರ ಮಾಡ್ತಾರ ಅವ್ರು 5 ಮಂದಿ ಮಾಡಿದಾಗ ತಮ್ಮ ಈ ಕ್ಯಾಬಕ್ಕೆ ಬಂದಳ ಧರ್ಮ ಯಾರ ದ್ರೌಪದಿ ಬಂದಳು ಇನ್ನು ಈಕೆ ಕಡೆ ಉಳಿತಲ್ಲ ಯಾವಾರ ಅಂತೇಳಿ ಮಾತಾಡ್ತಾರ ಅವ್ರು 5 ಮಂದಿ ಮಾತಾಡಿ ತಮ್ಮ ಈಕಿನ ಕರಿತಾರ ಅವ್ರು ದ್ರೌಪದಿ ಯಾಕೋ ನಿನ್ನ ಕಡೆ ಹತ್ತುವಂಕ ಅಂತೈತಿ ಬಾ ಅಂತೇಳಿ ಕರೆದಾಗ ಏನ್ ಮಾಡ್ತಾರು ದ್ರೌಪದಿ ಬರ್ತಾಳ ತಮ್ಮ ಧರ್ಮರಾಜ ಕರೆದಾಗ ದ್ರೌಪದಿ ಬಂದು ಏನ್ ಮಾಡ್ತಾಳು ಎಲ್ಲರಿಗೂ ನಮಸ್ಕಾರ ಮಾಡಿ ಕಾಯಿ ಹಚ್ಚಾಕ್ ಹೋಗ್ತಾಳ ಕಾಯಿ ಹಚ್ಚಾಕ್ ಹೋದಾಗಿನ ತಮ್ಮ ಹೊತ್ತಾಕ ಒಂದು ಗೇನ ಉಳಿದಿತ್ತು ಏನು ದ್ರೌಪದಿ ಹೋಗಿ ಕಾಯಿ ಹಿಡ್ದಳ ಕಾಯಿ ಹಿಡ್ದಾಗ ಕಾಯಿ ಏನು ಮಾಡ್ತದ ತಮ್ಮ ನೆಲಕ್ಕೆ ಕೂತದ ನೆಲಕ್ಕೆ ಬಡದ ಮತ್ತ ಮ್ಯಾಲ ಹೋಗಿ ಉಲ್ಟಾ ಹತ್ತಿ ಬಿಡ್ತದ ಕಾಯಿ ಒಂದು ಗೇನು ಹತ್ತಾಕ ಒಂದು ಗೇನು ಉಳಿದಿತ್ತು ಏನು ದ್ರೌಪದಿ ಕಾಯಿ ಹಿಡ್ದಳ ಕಾಯಿ ಹಿಡ್ದಾಗ ನೆಲಕ್ಕೆ ಬಡದು ಹೋಗಿ ಉಲ್ಟಾ ಹೈತ ತಮ್ಮ ಕಾಯಿ ಒಂದ ತುಂಬಕ್ಕ 2 ತುಂಬ ಮಾಡಿಟ್ಟಾರ ಇವ್ರೇನು ಸೂದದಾರ ತಿಳಿದೇನಿ ಹೆಣ್ಮಕ್ಳು ಉಪ್ರಾಟಿ ಹೋಗಿ ಹೈತದಾಗ ಧರ್ಮರಾಜ ಹೇಳ್ತಾನು ಇತರ ತಾತ್ಪರ್ಯ ಏನತಿ ಹಿಂಗ್ಯಾಕೆ ಹೈತದ ಹೋಗಿ ಅಂತ ಹೇಳಿ ಕೇಳಿದ ಧರ್ಮರಾಜ
ಕೇಳಿದಾಗ ಏನಂತ ಹೇಳ್ತಾಳ ದ್ರೌಪದಿ? ಏನ್ ಹೇಳ್ರಪ್ಪ? ಏನಿಲ್ರಿ, ಕರ್ಣ ಒಬ್ಬ ನಮ್ಮ ಕಡೆ ಇದ್ರ ನೋಡಿ ನೀ ಅದರ ಸಂಬಂಧ ಇದು ಹಿಂಗ ಆಗೈತಿ ಗಾದಲ್ಲ ಅಂದಳಿಕೆ ತಮ್ಮ. ಹೌದು, ಅದರ ಸಂಬಂಧ ಹುಚ್ಚು ಹುಡುಗಿ ಹೇಳಬೇಕಾಗೈತಿ. 5 ಮಂದಿ ರಾಕಾಗ್ಲಿ 6ನೇದವನ ಮೇಲೆ ಮನಸ್ಸಾಗ್ಯಾಳ. ಮಾತಿಕ್ಕೆ ಹೆಚ್ಚಿನಕ್ಕೆ ತಮ್ಮ. ಹೌದು, ಹೌದಲ್ಲ? ಮತ್ತ ಇವ್ರು 6ನೇದವನ ಮೇಲೆ ಮನಸ್ಸು ಮಾಡ್ರು, ಮತ್ತೆ ಹೆಚ್ಚಿನವರು ಇವ್ರು. ಹೌದು, ಹೌದಲ್ಲ? ಅಹಿಲ ಕಲ್ಲಾಗಿ ಬಿದ್ದಾಳಲ್ಲ, ಆದ್ರ ಮಾಡಿ ಮದುವೆ ಗಂಡನ ಮ್ಯಾಗ. ಇಂಥ ಹೆಣ್ಮಕ್ಕಳ ಮನ್ಯಾಗ ಇದ್ದಾರ ಒದಿ ಅಂದ್ರ ಕುಂಡಿ ಮ್ಯಾಲ. ಎಂತ ಹೆಣ್ಮಕ್ಕಳ ಮನ್ಯಾಗ ಇದ್ದಾರ ಒದಿ ಅಂದ್ರ ಕುಂಡಿ ಮ್ಯಾಲ. ಯಾಕಂದ್ರೆ ಇವ್ರ ಅಹಿಲ ಕಲ್ಲಾಗಿ ಬೀಳ್ಬೇಕಾದ್ರ ತಮ್ಮ ಗಂಡನ ಮೇಲೆ ಹಾದ್ರ ಮಾಡಿ ಇವ್ರ ಅಹಿಲ ಕಲ್ಲಾಗಿ ಬಿದ್ದಾಳ. ಆಕಿ ಎಷ್ಟು ದಿನ ಬಿದ್ದಾಳ? ಆಕಿ ಯಾರದಿಂದ ಎದ್ದಾಳ? ನಿಮ್ಮ ಅಹಿಲ ಕಲ್ಲಾಗಿ ಬೀಳ್ಬೇಕಾದ್ರೆ ಎಷ್ಟು ಗಜ ಕಲ್ಲಾಗಿ ಬಿದ್ದಾಳು, ಯಾರದಿಂದ ಉದ್ಧಾರ ಆಗ್ಯಾಳ? ಹೌದಲ್ಲ? ನೋಡುನು ಬಾಳ ಶಾನೆ ಅದಾಳ. ಹೇಳ್ತಾಳ ತಮ್ಮ, ಏನಂತ ಕೇಳ್ತಾಳು? 5 ಮಂದಿ ಗಾಂಡ್ರು ಇದ್ರಿ ನೀವು. ಹಾ ಹಾ, ದ್ರೌಪದಿಗೆ ಕರೆ ಐತ್ರಲ್ಲ. ದುಶಾಸನ ಶೀರೀಶ್ ಹೇಳ್ತಿದ. ದುಶಾಸನ ಶೀರೀಶ್ ಹೇಳ್ತಿದ್ದ. ಆದ್ರೂ ನೀವು 5 ಮಂದಿ ತಲೆ ತೆಳಗ್ ಹಾಕೊಂಡು ಕೂತ್ರಿ. ಯಾಕಂತ ಕೇಳ್ತಾಳ. ಯಾರೂ ಬಂದ ನನ್ನ ಯಾರೂ ತಡಿಲಿಲ್ಲ, ಯಾಕ ಎದರ ಸಂಬಂಧ ಅಂತ ಕೇಳ್ತಾಳ ಮಾಸ್ತರ್. ಯಾಕಂದ್ರೆ ಏನಿತ್ತು, ಅವ್ರು 5 ಮಂದಿ ಎದರ ಕಡೆ ಇದ್ರು? ಧರ್ಮದ ಕಡೆ ಮಾತನಾಡಿತಿದ್ರ ಅವ್ರ ಮಾಸ್ತರ್. ಅವ್ರ 5 ಮಂದಿ ಧರ್ಮದ ಕಡೆ ಮಾತು ಹೋತಂದ್ರೆ ಧರ್ಮ ಪಾಲಿಸ್ತಿದ್ರ ಅವ್ರು. ಧರ್ಮ ಅಂಬು ಅಂತದ ಅವ್ರ 5 ಮಂದಿ ಕಡೆ ಇತ್ತು. ಅದರ ಸಂಬಂಧ ಅವರು ಅಲ್ಲಿ ಗಪ್ಪು ಕೊಂಡಬೇಕಾಗೈತಿ. ಯಾಕಂದ್ರೆ ಧರ್ಮ ಕಂಜಿ ಅವ್ರ ಗಪ್ಪು ಕೊಂಡಬೇಕಾಗೈತಿ. ಅದರ ಸಂಬಂಧ ಈಕೇನಂತ ಹೇಳ್ತಾಳು? ದುಶಾಸನ ಶೀರೀಶ್ ಹೇಳ್ತಿದ್ದ. ಆದ್ರೆ ನೀವು 5 ಮಂದಿ ನೋಡ್ಕೋತ ಗಪ್ಪು ಕೂತ್ರಿ ಅಂತ ಕೇಳ್ತಾಳ. ಆದ್ರೆ ಈಕಿನೊಂದು ಮಾತು ಕೇಳೋಣ. ದುಶಾಸನ ಶೀರೀಶ್ ಹೇಳ್ತಿದ್ದ. ಶೀರೀಶ್ ಹೇಳುವಾಗ ತಮ್ಮ, ಈಕೇನು ಇವ್ರ ಕಂಠವನ್ನ ನೆನೆಸಿಲ್ಲ, ಇವ್ರ ದ್ಯಾಮವನ್ನ ನೆನೆಸಿಲ್ಲ, ಇವ್ರ ದುರ್ಗವನ್ನ ನೆನೆಸಿಲ್ಲ, ಇವ್ರ ಕಂಠ್ಯಾಗಿನ ಕರ್ಯವನ್ನ ನೆನೆಸಲ್ಲ ತಮ್ಮ. ಯಾರ ನೆನೆಸ್ಯಾಳ ಅಂದ್ರ ಕೃಷ್ಣ ಅಂದ ಬಿಟ್ಟಳ ಈಕಿ. ಯಾರ? ದ್ರೌಪದಿ. ಕೃಷ್ಣ ಅಂದ ಬಿಟ್ಟನ ಸಹಸ್ರಾರು ಕೋಟಿ ಸೀರೆ ಬಂದ ಬಿದ್ದೈತೆ ಅಲ್ಲಿ ಮಾಸ್ತರ್. ಯಾಕ ನಿಮ್ಮವ್ರೆಲ್ಲ ಏನು ಕಸ ತೆಗ್ಯಾಕ ಹೋಗಿರ? ನಾವಾಗ ಏನು ಕಬ್ಬು ಕಡಿಯಾಕ ಕಳಿಸಿದ್ವಿ ಅವ್ರನ್ನ. ಎಲ್ಲಿ ಹೋಗಿರಿ ನಿಮ್ಮವ್ರೆಲ್ಲ? ಕರಿಬೇಕಾಗಿತ್ತಲ್ಲ ನಿಮ್ಮವ್ರನ್ನ. ಯಾಕೆ ಕರಿಲಿಲ್ಲ ನೀನು? ಮತ್ತೆ ಹೆಂಗ ಹೆಚ್ಚಿನಕ್ಕೆ ಹಾಕಿ ಇದ್ರಾಗ ಇಲ್ಲಿ ಬಿತ್ತು ನೋಡಿ ನಿನ್ನ ಪಾರ್ಟಿ. ಇಲ್ಲಿ ಅವ ಜಗ್ಗಾವ ಒಬ್ಬ ಗಂಡ, ಬಿಡಾವ ಒಬ್ಬ ಗಂಡ. ಈಗ ಒಟ್ಟು ಹೆಂಗ ತಕಡಿ ಪಾಟಿದ್ದಂಗ ತಮ್ಮ ಸುತ್ತ ಹೈದಟ್ಟದಾಗದಿತ್ತರದು. ಹಂಗೆಲ್ಲ ಆಗೈತಿ ಮಾಸ್ತರ. ನಿಮ್ಮವ್ರೆಲ್ಲ ಎಲ್ಲಿ ಹೋಗಿದ್ರು? ಯಾಕೆ ನೆನಸಲಿಲ್ಲ? ನಮ್ಮ ಕೃಷ್ಣ ಪರಮಾತ್ಮ ಯಾವಾಗ ಶೀರಿ ಬಿಟ್ಟು ನೋಡಿ ಅವಾಗ ನಿಮ್ಮ ಏನಾಗ್ಯಾಳ ದ್ರೌಪದಿ? ದ್ರೌಪದಿದ ಶೀರಿ ಮಾನ ಮುಚ್ಚೈತಿ. ಅವಾಗ ಈಗ ಮರ್ಯಾದೆ ಒಂಥಳಾಗಿ ಎದ್ದಾಳ ತಮ್ಮ. ಅವಾಗ ಅನ್ಕೋತನ ಆಗಿಲ್ಲ ಅಲ್ಲಿ ಕೆಲಸ. ಹೌದಲ್ಲ? ನಡಿಲಿ ಮಾತು ನೋಡುನು. ಜವಾಬ ತೋಗ ತುರ್ತ ಗಾಲ ಮಾಲಿಂಗಪುರದಾಗ ಬೆತ್ತಾರ ನಾಡ ಮ್ಯಾಲ. ಏ ಮಲಿಕ ಸಾಯಿಬನ ಸಕ್ಕಿ ಗೆಳೆ ಹಾಡು ಹುಡುಗಿ ಬಡ್ಕೊಳ್ಳ ಗಾಲ ಗಾಲ. ಏ ಮಲಿಕ ಸಾಯಿಬನ ಸಕ್ಕಿ ಗೆಳೆ ಹಾಡು ಹುಡುಗಿ ಬಡ್ಕೊಳ್ಳ ಗಾಲ ಗಾಲ. ಯಾಕಂದ್ರೆ ಮತ್ತೇನಂತ ಕೇಳ್ತಾಳ ಮಾಸ್ತರ? ಪರಮಾತ್ಮ ಅಂದ್ರೆ ಎಂಥವದಾನ ಮತ್ತ ಅಲ್ಲಿಗೆ ಬರ್ತಾಳ ಮಾಸ್ತರ್. ಹೌದಲ್ಲ? ಯಾಕಂದ್ರೆ ಇನ್ನೊಂದು ಮಾತು ಏನು ಕೇಳ್ತಾಳು? ಹೊರಿದೊಂದು ಕತೆ ಕೇಳ್ತಾಳೆ. ಮತ್ತ ನಿಮ್ಮ ಒಬ್ಬ ಈಗ ಸದ್ದ ಹಾದಿಯಾಗಿನ ಕಲ್ಲು ತಂದು ದೇವ್ರ ಮಾಡಿರ ದೇವ್ರ ಆಕೈತ ಮಾಸ್ತರ. ಅದ
ಹಾದ್ಯಾಗ ಬಿದ್ದಂತ ಕಲ್ಲು ತಂದು ಅದನ್ನ ಪೂಜೆ ಮಾಡಿರ ದೇವ್ರ ಆಕೈತಿ ಅಂತ ಹೇಳ್ತಾಳೆ. ದೇವ್ರ ಆಕೈತಿ ಅಂದ್ರೆ ಹುಚ್ಚಿ ಅದ ಹಂಗ ಆಗಂಗಿಲ್ಲ. ಬರೇ ಕಲ್ಲು ತಂದು ದೇವ್ರ ಮಾಡಿರ ಅದನ್ನ ದೇವ್ರ ಆಕೈತೇನ? ದೇವ್ರ ಆಗಂಗಿಲ್ಲ. ನೋಡುವ ಅದನ್ನ ಪೂಜೆ ಮಾಡಬೇಕು ದಿನನಿತ್ಯ. ಅದನ್ನ ಪೂಜೆ ಮಾಡಿರ ಅದ ದೇವ್ರ ಆಕೈತಿ. ಮತ್ತ ಅದನ್ನ ಕಲ್ಲು ತಂದು ಹಂಗ ಇಟ್ಟು ಎಲ್ಲಾರ ಹಂಗ ಇಟ್ಕೊಂಡು ಕುಂಡಲ ನೋಡು. ನೀ ಹೆಚ್ಚಿಗೆ ಇದ್ರ ನೋಡು, ಕಲ್ಲು ತಂದು ಹಂಗ ಇಟ್ಕೊಂಡು ಕೂತ್ರ ಅದ ದೇವ್ರ ಆಗಂಗಿಲ್ಲ. ಅದನ್ನ ತಂದು ಅದಕ್ಕೊಂದು ನಾಮಕರಣ ಇಟ್ಟ ಅದನ್ನ ದಿನನಿತ್ಯ ಪೂಜೆ ಮಾಡಿದಾಗ ಅದ ದೇವ್ರ ಆಕೈತಿ ಹೊರತಾಗಿ ಅದು ಹಿಂದಾಗಡೆ ಯಾವಾಗ ದೇವ್ರ ಆಗಂಗಿಲ್ಲ. ಕಲ್ಲು ತಂದು ಪೂಜೆ ಮಾಡ್ತಾನಂದ್ರೆ ಹಂಗೇನು ಆಗಂಗಿಲ್ಲ. ಅದು ಅದಕ್ಕೊಂದು ಏನೈತಿ ಹೆಸರು ಇಟ್ಟು ಅದಕ್ಕೊಂದು ಪೂಜೆ ಮಾಡಿದಾಗ ಅದು ದೇವ್ರ ಆಕೈತಿ ಮಾಸ್ತರ್. ಅನ್ಕೋತಾನ ದೇವ್ರ ಆಗಂಗಿಲ್ಲ. ಯಾವ ಬಾಡ್ಯಾನ ಮಗ ಹಾಡದಾನ ಅವನಿಗೆ ಹೇಳು ಅವ್ರ ತಾಯಿ ತಂದೆ. ಯಾವ ಬಾಡ್ಯಾನ ಮಗ ಹಾಡದಾನ ಅವರಿಗೆ ಹೇಳು ಅವರ ತಾಯಿ ತಂದೆ ಹೆಸರ. ಇನ್ನ ದೇವ್ರ ಗುಂಗು ಬಿಟ್ಟಿರಿ. ಯಾಕಂದ್ರ ನಿಮ್ಮ ಪರಮಾತ್ಮಗ ತಾಯಿ ಯಾರದಾರ ತಂದೆ ಯಾರದಾರ ಬಂದು ಯಾರದಾರ ಬಳಗಿ ಯಾರದಾರ ಅಂತ ಕೇಳ್ತಾಳ ತಮ್ಮ. ಯಾಕಂದ್ರ ಪರಮಾತ್ಮ ಅಂದ್ರೆ ಎಂಥವದಾನು? ಪರಮಾತ್ಮ ಅಂದ್ರೆ ನೋಡವಾಗ ಹಸು ಇಲ್ಲ, ನೀರಡಿಕಿಲ್ಲ, ಏನೇನಿಲ್ಲ, ಹಸು ಇಲ್ಲ, ನೀರಡಿಕಿಲ್ಲ. ಹೌದಲ್ಲ? ಹಸು ಇಲ್ಲ, ನೀರಡಿಕಿಲ್ಲ, ಮುಣುಗತನಂದ್ರ ಮುಣಗಾವ ಅಲ್ಲ, ಕೈಯಾಗಿ ಹಿಡಿದ್ರ ಸಿಗಾವ ಅಲ್ಲ ತಮ್ಮ. ಅವ ಹೆಂಗದಾನಂದ್ರ ನನ್ನ ಪರಮಾತ್ಮ ಹೆಂಗದಾನಂದ್ರ ಮಾಸ್ತರ ಅನುತ್ರಣ ಕಾಷ್ಟದಲ್ಲಿ ತುಂಬಿ ತುಳಿಕಾಡುವಂತ ನನ್ನ ಪರಮಾತ್ಮಗ ಕುಂದು ಹಚ್ಚಿ ಮಾತಾಡಕತ್ತಾಳ ಇವತ್ತು ಮಾಸ್ತರ್. ಯಾಕಂದ್ರ ಪರಮಾತ್ಮಗ ತಾಯಿ ತಂದೆ ಕೇಳ್ತಾಳ ಮಾಸ್ತರ್. ಕಾಷ್ಟದಲ್ಲಿ ತುಂಬಿ ತುಳು ಪರಮಾತ್ಮ ಹೆಂಗದಾನಂದ್ರ ಅವಾಗ ತಂದಿಲ್ಲ, ತಾಯಿ ಇಲ್ಲ, ಬಂದಿಲ್ಲ, ಬಳಗಿಲ್ಲ, ಹಸುವಿಲ್ಲ, ತ್ರಸೆ ಇಲ್ಲ, ನೀರಡಿಕಿಲ್ಲ, ಏನೇನು ಇಲ್ಲ ಅವಾಗ ತಮ್ಮ. ಅವ ಅದಾನಂದ್ರ ಅದಾನ, ಇಲ್ಲಂದ್ರ ಇಲ್ಲ. ನೀ ಅದಾನಂದ್ರ ಅದಾನೋ, ಇಲ್ಲಂದ್ರ ಇರಂಗಿಲ್ಲ. ಅವ ಪರಮಾತ್ಮ ನೀನಾದಿ ಅಂತೇಳಿ ದುಡ್ಕೊಂಡೆ ಅಂದ್ರೆ ಅವ ಇರತಾನು, ಅವ ಇಲ್ಲ ಅಂದಂದ್ರೆ ಅವ ಇರಂಗಿಲ್ಲ. ಹೌದಲ್ಲೋ? ಪರಮಾತ್ಮನ ಹೆಂಗ ಹೊಲಿಸ್ಕೋಬೇಕು ಅನ್ನೋದು ಭಕ್ತಿ ಇಟ್ಟ ನೀ ಹೆಂಗ ದುಡಿತಿ ನೋಡ ಹಂಗ ಉಳಿತಾನಂತ ನಿನಗೆ ಮೊದಲಾದ್ರೂ ಹೇಳೀನಿ. ಈಗಾದ್ರೂ ಈಕಿಗೆ ಹೇಳ್ಬೇಕಾಗೈತೆ ತಮ್ಮ. ಅವಾಗ ತಂದೆ ಯಾರು ಬಳಗ ಯಾರು ಮಕ್ಕಳು ಯಾರು ಎಲ್ಲ ಯಾರ್ಯಾರು ಅದಾರ ಅಂತ ಕೇಳಿ ಹೋಗ್ಯಾಳ ಮಾಸ್ತರ್. ಅವ ಹುಟ್ಟಿಸ್ಬೇಕಾದ್ರೆ ನೋಡು, ಅವಾಗ ತಂದಿಲ್ಲ, ತಾಯಿ ಇಲ್ಲ, ಬಂದಿಲ್ಲ, ಬಳಗಿಲ್ಲ, ಜನನಿಲ್ಲ, ಮರನಿಲ್ಲ, ಹಸುವಿಲ್ಲ, ತ್ರಸೆ ಇಲ್ಲ. ಪರಮಾತ್ಮ ಬೇಕಾರೆ ನೋಡಿ ನಿನ್ನ ಹುಟ್ಟಿಸ್ಬೇಕಾದ್ರೆ ಹೆಂಗ ಹುಟ್ಟಿಸ್ಯಾನ, ಏನೇನು ಮಾಡ್ಯಾನ, ಯಾವ್ಯಾವ ಯುಗದಾಗ ಏನೇನು ಮಾಡ್ಯಾನ ಹೇಳುನು ತಮ್ಮ. ಯಾಕಂದ್ರೆ ಈ ಕಲ್ಲು ಮಣ್ಣು ಜಗ ಹುಟ್ಟಿಸ್ಬೇಕಾದ್ರೆ, ಸೂರ್ಯ ಚಂದ್ರನ ಎಲ್ಲರನ್ನು ಹುಟ್ಟಿಸ್ಬೇಕಾದ್ರೆ ಪರಮಾತ್ಮ ಹೆಂಗ ಹುಟ್ಟಿಸ್ಯಾನ ನೋಡುನು ಹೇಳುನು ತಮ್ಮ. ಈಕೆಗೆ ಹುಚ್ಚಿಗೆ ತಿಳಿಯಂಗಿಲ್ಲ ಅದು. ಏ ಸಭಾದಾಗ ಬಂದ ನೀನು ಎಣ್ಣೆ ಹಚ್ಚಂತೀರಿ, ಹುಡುಗಿ ನಿನ್ನ ನಿನಗ ತಿಳದಿಲ್ಲ ರೀತಿಯ, ಮತ್ತೊಮ್ಮೆ ಕೇಳ ನಿಂದ ನಿನಗ ತಿಳದಿಲ್ಲ ರೀತಿಯ. ಏ ನಿರಾಕಾರದಾಗ ಹೆಣ್ಣ ಎಲ್ಲಂತ ಮೂಲ ಸ್ತಂಭದಾಗ ಬರದಾತಿಯ. ನಿರಾಕಾರದಾಗ ಹೆಣ್ಣ ಎಳಂತ ಮೂಲ ಸ್ತಂಭದಾಗ ಬರದಾತಿಯ. ಏ ಶಕ್ತಿ ಹೊಟ್ಟೆಲೆ ಶಿವ ಹುಟ್ಟ್ಯಾನಂತೀಯ, ಹುಡುಗಿ ಯಾವ ಗುರುವ ನಿನಗ ಕೊಟ್ಟ ಮತೀಯ, ಮತ್ತೊಮ್ಮೆ ಕೇಳ ಯಾವ ಗುರುವ ನಿನಗ ಕೊಟ್ಟ ಮತೀಯ. ಏ ಶಿವ ಹುಟ್ಟುವಾಗ ಹೊತ್ತು ಎಷ್ಟ ಏರುತ್ತ ಹೇಳಿ ಆಡಬೇಕ ಇದ್ರ ಗತಿಯ. ಏ ಶಿವ ಹುಟ್ಟುವಾಗ ಹೊತ್ತು ಎಷ್ಟ ಏರುತ್ತ ಹೇಳಿ ಆಡಬೇಕ ಇದ್ರ ಗತಿಯ. ಶಾಹೀರ ನಿನ್ನ ಕೇಳ್ತೀನ, ನಿನ್ನ ಕೇಳ್ತೀನ, ಶಿವ ಹುಟ್ಟ್ಯಾನ ಹೇಳ ಯಾವ ದೇನ. ಜಯ ಜಯ
ಹೆಸರೇನ ಅದವನ ಹೆಸರೇ ಕೇಳಿ ಬಾರ ನಿನ್ನ ಗುರುವೇನ ಜಯ ಜಯ ಬಾಣಿತಾನ ಮಾಡಕ್ಕೆ ಹೆಸರೇನ ಮಾಡಕ್ಕೆ ಹೆಸರೇನ ಮಾಡಕ್ಕೆ ಹೆಸರೇನ ಒಬ್ಬರೇ ಕಾರ್ಯಕ ಸ್ವಾಮಾನ ಜಯ ಜಯ ಒಬ್ಬರೇ ಕಾರ್ಯಕ ಸ್ವಾಮಾನ ಜಯ ಜಯ ಏ ಯಾತರ ಮ್ಯಾಲ ಕುಂತ ಹಾಲ ಕುಡಿಸ್ಯಾಳ ಹೇಳ ಯಾತರ ಮ್ಯಾಲ ಕೂತಗೊಂಡ ಹಾಡ್ದಾಳ ಹೇಳ ಹೇಳಿ ಹಾಡಬೇಕ ಇದ್ರ ಜಡತಿ ಯಾಕಂದ್ರ ಮತ್ತೊಂದು ಮಾತೇನು ಕೇಳ್ತಾಳ್ರಿ ಏನ್ ಕೇಳ್ತಾರತಮ್ಮ ಯಾಕಂದ್ರ ಗಂಡಿಗೆ 21 ವಯಸ್ಸ ಹೆಣ್ಣಿಗೆ 18 ವಯಸ್ಸತ್ತ ಮಾಸ್ತರ್ 18 ವಯಸ್ಸಿದ್ದದ ಖರೆ ಐತಿ ಮತ್ತ ನೀ ಕಡಿಮೆ ಆದಲ್ಲ ಹೆಚ್ಚು ಹೆಂಗ ಆಕತಿ ಅದರ ಸಂಬಂಧ ಏನಂತ ಕೇಳ್ತಾಳ ಮಾಸ್ತರ ಏನ್ ಕೇಳ್ತಾರು 21 ವಯಸ್ಸ ಆಕಿಗೂ ಅದಾವತ್ತ 21 ವಯಸ್ಸ ನನಗೂ ಅದಾವತ್ತ ಜೇರ್ ಕಡ್ತ 2 ಸೌತುಕ ಆತಂದ್ರ ತಮ್ಮ ಮೊಳಕಾಲ ಪಟ್ಟಿ ಉಲ್ಟಾ ಬರ್ತಾವತ್ತ ನಮ್ಮ ಮೊಳಕಾಲ ಪಟ್ಟಿ ಉಲ್ಟಾ ಬರ್ತಾವತ್ತ 2 ಸಮ ಆಗಬಾರದು ಅಂತ ಹೇಳ್ತಾಳ ಮಾಸ್ತರ್ ಆದ್ರೆ ನಿನಗೆ ಎಷ್ಟು ಮಂದಿನ ತೋರಿಸ್ಕೊಡ್ಲಿನ ವಿದ್ಯಾ ಯಾಕಂದ್ರೆ ಹುಚ್ಚಿಗತ್ಲೆ ಹೇಳಬೇಡ 2 ಸೌತುಕ ಆದ್ರೆ ಅಲ್ಲಿ ನಡೆಯಂಗಿಲ್ಲ ಮೊಳಕಾಲ ಪಟ್ಟಿ ತಿರುಗುತ್ತಾವು ಹನುಮಂತ ದೇವ್ರಿಗೆ ಹೋಗ್ಯಾವತ್ತು ಎಷ್ಟೋ ಹಾಸಿಗೆ ಹನುಮಂತ ದೇವ್ರಿಗೆ ಹೋಗ್ಯಾವತ್ತ ಮಾಸ್ತರ್ ಅದನ್ನೇನು ಹೇಳಕ್ ಹೋಗ್ಬೇಡ ಬರೇ 10 ವರ್ಷದವ ಏನು ಕೆಲಸ ಮಾಡ್ಯಾನ ಅನ್ನೋದು ನಿನಗೆ ಗೊತ್ತೈತೇನ ಬರೀ 10 ವರ್ಷದವ ಇರ್ತಾನ ಅವ 18 ವಯಸ್ಸು ಅಲ್ಲ ನಿನ್ನ 40 ವಯಸ್ಸಿದ್ರು ಸಂಪೂರ್ಣ ಮಾಡ್ತಾನವ ತಮ್ಮ ಏನ್ ಮಾಡ್ತಾನವ 40 ವಯಸ್ಸಿದ್ರು ಸಂಪೂರ್ಣ ಮಾಡ್ತಾನ ಅವನಲ್ಲಿ ಅಷ್ಟು ಶಕ್ತಿ ಐತಿ ಯಾಕಂದ್ರೆ ನೋಡು ಹೆಣ್ಣಿಗೊಂದು ಗಂಡ ಆದ್ರ ಆತ ಮುಗಿತ ಮಾಸ್ತರ್ ಆದ್ರೆ ಈ ಕೇಳ್ತಾಳು 20 ವಯಸ್ಸು ಆತದ್ರ ನಡೆಯಂಗಿಲ್ಲ ತಿರುಗ್ತಾವ ಮೊಳಕಾಲ ಪೈಟ್ ಅಂತ ಹೇಳ್ತಾಳು ಹಂಗೇನ ಆಗಾಕ ಬರಂಗಿಲ್ಲ ಹುಚ್ಚಿಗತ್ಲೆ ಮಾತಾಡಕ್ ಹೋಗ್ಬೇಡ ಯಾಕಂದ್ರೆ ಹುಚ್ಚಾಗಬೇಡ ಶಾಣಿ ಆಗಿ ಉಳಿ ಅಂತ ಹೇಳಿ ನಾನು ನಿನಗೆ ಇದು ಅಲ್ಲದೆ ಮತ್ತೊಂದು ಮಾತು ಏನಂತ ಕೇಳ್ತಾಳ ಮಾಸ್ತರ ಯಾಕಂದ್ರೆ ನಾನು ಜೋಕುಮಾರನ ವಿಷಯನ ತೆಗೆದಿಲ್ಲ ಯಾಕೆ ತೆಗೆದಿಲ್ಲ ಅನ್ನೋದು ನಿನಗೆ ಗೊತ್ತಾಗೈತೇನ ಅದು ಯಾಕಂದ್ರೆ ನೋಡು ಒಂದು 4 ಮಂದಿ ಹೆಣ್ಮಕ್ಳು ಕೂತಾರ ಇಲ್ಲಿ ಕೂತಾರ ಅಂದ್ರೆ ಜೋಕುಮಾರನ ಸುದ್ದಿಗೆ ಹೋಗಬಾರ್ದು ಅಂತೇಳಿ ನಾ ಅಲ್ಲೇ ಮುಚ್ಚಿ ಹೋಗಿನಿ ಮಾಸ್ತರ್ ಅದನ್ನ ಈಗೇನತ್ತ ಬಂದಾಳು ನೀವು ಗಣಪತಿಗೆ ಜೋಕುಮಾರಗ ಮರಿಯಾಕ ಆಗಂಗಿಲ್ಲ ಅಂತ ಕೇಳಂತ್ಲಿ ಗಣಪತಿಗೆ ಜೋಡ್ನಾನ ಇಲ್ಲ ಅಂತ ಹೇಳಿ ಹೋಗಿದಿ ಮತ್ತು ಅವಾಗ 2 ಮಂದಿ ಮಕ್ಕಳಾಗ್ಯಾರು ಯಾಕಾಗ್ಯಾರು ಅಂತ ಕೇಳ್ತಾಳ ತಾನ ಸೃಷ್ಟಿಗೊಂದು ಹೇಳ್ಕೊತಾಳ ತಮ್ಮ ಈಗ ನಾ ಗಣಪತಿಗೆ ಜೋಡ್ನ ಇಲ್ಲತ್ತ ನಾ ಹೇಳ್ಯಾರ ಹೋಗ್ಯಾನೆ ನೀವು ಸಬದವ್ರದಿರಿ ಇಲ್ಲಿ ಎಲ್ಲಾರು ಗಣಪತಿದ ವಿಷಯಕ್ಕೆ ತಮ್ಮ ನಾ ಹೋಗೇನೆ ಕರೆ ಏನು ಕೇಳಿಲ್ಲ ಗಣಪತಿದ ಜೋಕುಮಾರಗ ವಿಷಯ ಏನೋ ಹೋಗಿಲ್ಲ ಇದ್ರ ಬದ್ರ ಯಾಕೆ ಆಗಿಲ್ಲ ಅಂತ ಕೇಳಾಕಿ ಅದೆಲ್ಲ ಬರಾಬರಿ ಐತೆ ಕರೆ ನಾ ವಿಷಯಕ್ಕೆ ನಾ ಹೋಗಿಲ್ಲ ಯಾಕೆ ಹೋಗಿಲ್ಲ ಜೋಕುಮಾರನ ಬಡತಂದ್ರೆ ಬ್ಯಾರೆ ಐತಿ ಈಕಿಗೆ ಅದು ಗೊತ್ತಿಲ್ಲ ಆಗೈತೆ ತಮ್ಮ ವಿದ್ಯಾಗ ಹೊಳ್ಳಿ ಜೋಕುಮಾರನ ಸುದ್ದಿಗೆ ಹೊಂಟಾಳಿ ಈಕೆ ಯಾಕೋ ಜೋಕುಮಾರನ ಹೇಳಬೇಕಾಗೈತಿ ಈಕಿಗೆ ಆದ್ರೆ ಜೋಕುಮಾರ್ ಅಂದ್ರೆ ಎಂಥವದಾನ ಜೋಕುಮಾರ್ ಅಂದ್ರೆ ಈ ಭೂಮಿ ತಲೆ ಮೇಲೆ ಒಂದು ಯಾಕೆ ಹೆಸರು ಉಳಿದಿಲ್ಲ ತಮ್ಮ ಯಾಕೆ ಉಳಿದಿಲ್ಲ ಅಂದ್ರೆ ಅವ ಏನು ಮಾಡ್ತಿದ್ದಂದ್ರೆ ತಮ್ಮ ಬರೀ ಅವನು ಜೋಡ್ಲಾಲೆ ಜಾಲಿಕಾಯಿ ಬಿಡ್ತಿದ್ದ ಅವ ಜಾಲಿಕಾಯಿ ಎದರ್ಲೆ ಬರೇ ಜೋಡ್ನಾಲೆ ಜಾಲಿಕಾಯಿ ಬಿಡ್ತಿದ್ದ ಅಂತದಿದ್ದವ ಜೋಕುಮಾರ್ ಅಂದ್ರೆ ಆಟ ಕೆಟ್ಟಿದ್ದ ಈಕ ಏನು ಮಾಡಿಲ್ಲ ಅಂದ್ರೆ ತಮ್ಮ ಈಕ ಮಶಿಬನಾಳು ಗುಳವ್ ಬಂದಾಳ ನೋಡ
ಈಕೆ ಏನು ಮಾಡಿದಳು ಒಂದಾನ ಒಂದು ಟೈಮ್ದಾಗ ಮಾಸ್ತರ ಬಸ್ಲಾಗ ಜಳಕ್ ಕೂತಿಲ್ಲ. ಬಚ್ಚಲದಾಗ ಜಳಕ ಕೂತಳು. ಜಳಕ ಕೂತಾಗ ಏನು ಮಾಡ್ತಾನ ಜೋಕುಮಾರ ಸುಮ್ಮ ಹಾದು ನಡೆದದ ಅವ್ನು ಹೋಗುವಂಗ. ಹೌದು. ಹಾದು ನಡೆದದ ಈಕೆ ಏನು ಮಾಡ್ತಾಳು ಗುಳ್ಳವು ಜಳಕ ಮಾಡಕ್ ಹೈತದಲ್ಲ. ಹಾ ಜಳಕ ಮಾಡಕ್ ಹೈತದಳು. ಅವ್ನು ಜೋಕುಮಾರ ಹಂಗ ಹೋಗ್ಬಾರ್ದತ್ತ ತಿಳ್ಕೊಂಡು ಏನು ಮಾಡ್ತಾನ ಮಾಸ್ತರ ಏನ್ ಮಾಡಿದ? ತಮ್ಮ ಬಚ್ಚಲ ಮೋರ್ಯಾಗ ಹಾಸಿ ಹಾವ ಬಿಟ್ಟು ಬಿಟ್ಟವ. ಹೌದು. ಯಾರ ಜೋಕುಮಾರ್ ಈಗ ಏನ್ ಮಾಡಿ ಗುಳ್ಳವ ಬಚ್ಚಲ ಮೋರ್ಯಾಗ ಹಾಸಿ ಹಾವ ಬಿಡ ಅಂತ ಈಕೆ ಏನಂತಾಳ ಗೊತ್ತೈತೆ ನಮ್ಮ ಮಸಿ ಬಿಡಾಳ ಗುಳ್ಳವು. ಹಾ ಅವ್ವ ಯವ್ವ ಹಾವು ಬತ್ತ ಯವ್ವ ಅಂದಳಿಕೆ ತಮ್ಮ ಎಡದ ಮಧ್ಯ ಎದ್ದು ಬಿಟ್ರಿ ಕಿತ್ಕೊಂಡು. ಎಷ್ಟು ಕೆಟ್ಟ ಐತದ ಹಾವು ಆತಿ ಎತ್ಕೊಂಡು ಎದ್ದಾಗ ತಮ್ಮ ಏನಾತಲ್ಲಿ. ಹಾ ಅವಾಗ ಜೋಕುಮಾರಿ ಏನು ಮಾಡ್ತಾನಂದ್ರ ಮಾಸ್ತರ ಜೋಕುಮಾರಿ ಯಾವಾಗ ಹಿಂಗೆಲ್ಲ ಆಯ್ತು ಅಂದ್ಮೇಲೆ ಊರಾಗಿನವರೆಲ್ಲ ಓಡಿ ಬಂದ್ರ ಆಕೆ ಸಪ್ಪಳ ಕೇಳಿ. ಹೌದ. ಯಾಕಂದ್ರೆ ಕೇಳ್ತಾರ ಗುಳ್ಳವನ ತಂಗಿ ಎಲ್ಲಿ ಐತೆ ಹಾವು ಅಂತ ಕೇಳ್ತಾರ ಅವ್ರ. ಹೌದ. ಇಲ್ಲಿ ಐತ್ ನೋಡಪ್ಪ ಹಾವು ಎತ್ತು ತೋರಿಸಲಾಕೆ ತೋರ್ಸೋಬಿಟ್ಟು ಏನಾತಾನೆ ಜೋಕುಮಾರ ಹಾ ಓಡಾತಿದ್ದೇವ ನಡಿ. ಊರ ಮಂದಿ ಬಂದಾರ ಅಂದ್ಮೇಲೆ ತಿನ್ ಏನಾರ ಮಾಡ್ತಾರ ಬಾರ್ ಬಾತ್ ಗದ್ಲಾ ಮಾಡ್ಕೊಂಡು ಏನು ಮಾಡ್ತಾನವ ಏನ್ ಮಾಡಿದ? ತಮ್ಮ ತನ್ನ ಬಾರ್ದಾನೆಲ್ಲ ನಡಕ ಸುತ್ತಕೊಂಡು ಓಡಾಕ್ ಹತ್ತಿ ಬಿಟ್ಟವ ಯಾರ ಜೋಕುಮಾರ್. ಓಡ್ಕೊಂತ ಹೋಗ್ರಿ ಏನಾಗಿದೆ? ಓಡ್ಕೋತ ಹೋಗುಟ್ಟಿಗೆ ಅಲ್ಲಿ ಒಂದು ದಗದಾಕೈತಿ. ಏನಾಕೈತಿ ಅಂದ್ರೆ ತಮ್ಮ ಓಡ್ಕೋತ ಹಂಗ ಹೋಗ್ತಿದ್ದ. ಬೆಂಡಿ ಗಿಡ ಹೈತದು. ಹೋಗುಗುಟ್ಟಿಗೆ ಬೆಂಡಿ ಪಡ ಹೈತ ಇಲ್ಲಿ ಮಾಸ್ತರ್ ಹಾದ್ಯಾಗ ಓಡ್ಕೋತ ಹೋಗೋ ಟೈಮ್ದಾಗ ಹೌದ. ಬೆಂಡಿ ಪಡ ಹೈತು. ಅದ ಪಡದಾಗ ಏನು ಮಾಡ್ತಾನ ಜೋಕುಮಾರ್ಗ ತಾಳಕ್ಕಾಗಲಿಲ್ಲ. ಹೌದ. ತಾಳಕ್ಕಾಗಲಿಲ್ಲ. ಅದನ್ನ ಏನು ಮಾಡ್ತಾನಂದ್ರ ತಮ್ಮ ಅಲ್ಲೇ ಬಿಟ್ಟ ಜೋಡ್ನ ಬೆಂಡಿ ಪಡದಾಗ ಬಿಟ್ಟಾಗ ಅವನು ವೀರ್ಯಸ್ಕಲನಾಥ ಅಲ್ಲಿ ಎಲ್ಲಿ ಬೆಂಡಿ ಪಡದಾಗ. ಹೌದ. ಈಗ ಸದ್ದ ಇಲ್ಲಿ ಎಲ್ಲಿ ಹೋಟೆಲ್ದಾಗ ನೀನು ತಮ್ಮ ಚಂಜಾಳಿ ಏನು ಮಾಡಿಳಿಕೆ ಏನ್ ಮಾಡಿವ? ಹೋಟೆಲ್ ಕುಣ್ಣಾಕ್ ಹೋದಾಗ ಬೆಂಡಿಕಾಯಿ ಒಣಗಿ ಮಾಡಿದ್ರು ಅವ್ರ ತಮ್ಮ. ಹೌದ. ಬೆಂಡಿಕಾಯಿ ಒಣಗಿ ಮಾಡಿದ್ರು. ಈಗ ವಿದ್ಯಾ ಏನು ಮಾಡಿಳು ಏನ್ ಮಾಡಿವ? ಅವ್ರಿನ ನೀಡು ತಳಾಕಿಲ್ಲ. ಯಪ್ಪ ನಾ ಬೆಂಡಿಕಾಯಿ ಒಣಗಿ ಬ್ಯಾಡ ಅಂತ ಹೇಳ್ತಾಳೆ ಈಕಿ. ಯಾಕ ಅವನು ಬಡತೈತಿ ಅಲ್ಲಿ ಜೋಕುಮಾರನ ದಿನಸೈತಿ. ಅಲ್ಲಿ ಬೆಂಡಿಕಾಯಿಯಾಗ ಜೋಕುಮಾರನ ದಿನಸೈತಿ. ಹೌದ. ಅದರ ಸಂಬಂಧ ಈಕಿ ಬ್ಯಾಡ ಅಂತ ಹೇಳ್ತಾಳ ತಮ್ಮ. ಹಾ ಹಿಂಗೆಲ್ಲ ಆಗೈತಿ. ಅವನು ಸುದ್ದಿಗೆ ಹೋಗಬೇಡತ್ತ ನಾ ಹೇಳಿರು ಮಾತು ಅಲ್ಲೇ ಹೋಗ್ಕಾಳಿ ಈಕಿ. ಹೌದ. ಸೀರೆ ಉಟ್ರಂತ ಮಾತ. ಹೇಳ್ಯಾಳ ತಮ್ಮ. ಅದನ್ನೊಂದು ಹೇಳ್ತಾಳೆ. ಯಾಕಂದ್ರೆ ಹೆಚ್ಚಿಗೆ ಆಗಿ ಹೋಗತ್ತದ ಹೇಳ್ಯಾಳ ನಮಗೆ. ಹೌದ. ಹೆಂಗಾಗಿ ಹೊಕ್ಕಿ ಒಟ್ಟು ಹೆಚ್ಚಿಗೆ ಆಗಿ ಹೋಗು. ಹೆಣ್ಣು ಗಂಡಿನ ಬಿಟ್ರೆ ಹೆಣ್ಣು ಹೆಚ್ಚಿಗೆ ಆಗಬೇಕು ಅಂತ ಕೇಳ. ಹೌದ. ಯಾಕಂದ್ರೆ ನೋಡು ನಿನಗೊಂದು ಮಾತು ಹೇಳ್ಬೇಕಾದ್ರೆ ಅವ್ರೇನ ಅಲ್ಲಿ ಸೀರೆ ಹುಟ್ಟಿಲ್ಲ. ಹೌದ. ಯಾಕಂದ್ರೆ ನಿನಗೊಂದು ಮಾತು ಕೇಳಬೇಕಾಗಿತ್ತು ವಿದ್ಯಾಶ್ರೀ. ಏನು ಕೇಳೋಣ ಈಕಿನ ಏನಪ್ಪ? ನಿನ್ನ ಹೆಣ್ಣು ಒಟ್ಟ ನನ್ನ ಗಂಡಿನ ತೇಕ ಬಂದಿರಬಾರದು. ಹಾ ನನ್ನ ಗಂಡಿನಿಂದ ನನ್ನ ಕಾಪಾಡ್ರಿ ಅಂತ ಸಹಾಯ ಕೇಳಿರಬಾರದು ತಮ್ಮ. ಹೌದ. ಈಕೇನು ಹೆಣ್ಣದಲ್ಲ. ಇವ್ರ ಪಾರ್ವತಿ ಗಂಡಿನ ಸಹಾಯ ಕೇಳಿರಬಾರದು. ಹೌದ. ನೀನ ಕಾಪಾಡಪ್ಪ ಪರಮಾತ್ಮ ಆತ ಬೇಡಿರಬಾರದು. ಹೌದ. ಹೌದಲ್ವ? ಹಾ ದ್ರೌಪದಿ ಹೋಗಿ ಭೀಮಸೈನ್ಯ ಕೇಳಿರಬಾರದು. ಕೇಳಿರ್ಬಾರ್ದ. ಮತ್ತ ಭಸ್ಮಾಸುರ ಬೆನ್ನು ಹತ್ತಿದಾಗ ಭಸ್ಮಾಸುರ ಬೆನ್ನು ಹತ್ತಿದಾಗ ಇವರು ಪಾರ್ವತಿನೂ ಕರೆದಾಳ ತಮ್ಮ. ಅಲ್ಲಿ ಯಾರನ್ನ ಕರೆದಾಳು? ವಿಷ್ಣು ದೇವ್ರನ್ನ ಕರೆಸ. ಯಾಕ ನಿಮ್ಮ ಹೆಣ್ಮಕ್ಳನ್ನ ಕರಿಬೇಕಾಗಿತ್ತಲ್ಲ ನೀ. ಹೌದ. ಹೆಚ್ಚಿಗೆ ಇದ್ದು ದೊಡ್ಡ ಅಕ್ಕಿದ್ದು ಎಲ್ಲಾರ್ಕಿದ್ರ ದೊಡ್ಡ ಅಕ್ಕಿದನ್ನ ಹೇಳೇದಿ. ಹೌದ. ನನ್ನ ಹೆಣ್ಣಂದ್ರೆ ಹೆಚ್ಚಿಗೆ ಐತದ ಕೇಳಿದೆ ಕರೆ. ಹಾ ಭಸ್ಮಾಸುರ ಪಾರ್ವತಿ ಬೆನ್ನು ಹತ್ತಿದಾಗ ಪಾರ್ವತಿ ಏನು ಮಾಡ್ತಾಳ ಮಾಸ್ತರ? ಏನ್ ಮಾಡು? ಪಾರ್ವತಿ ಭಸ್ಮಾಸುರ ಬೆನ್ನು ಹೈತಾನ. ಅವನ ಕೈಯಾಗ ಶಿಖರ ಏನನ್ನ ಸತ್ತು ಹೋಗ್ಕಣತಿ ತಿಳ್ಕೊಂಡು ಓಡಾಕ್ ಹತ್ತಿ ಬಿಟ್ಟ ಈಕೆ ತಮ್ಮ. ಹೌದು. ಓಡಾಕ್ ಹತ್ತಿದಾಗ ಭಸ್ಮಾಸುರ ಹೇಳ್ತಾನ ನೀ ನನಗೆ ಎಲ್ಲಿ ಓಡಿ ಹೋಗಿ ನಿನ್ನ ನಾ ಇವತ್ತು ಬಿಡಂಗಿಲ್ಲ ಅಂತ ಹೇಳ್ತಾನ ಅವ ಭಸ್ಮಾಸುರ. ನಿನ್ನ ಬಿಡಂಗಿಲ್ಲ. ಯಾಕಂದ್ರೆ ನೀ ನನಗೆ ಬೇಕು, ನಿನ್ನ ಮೇಲೆ ನನ್ನ ಮನಸ್ಸಾಗೈತೆ ಅಂತ ಹೇಳ್ತಾನ ಅವ. ಹೌದ. ಹೇಳಿದಾಗ ಈಕೆ ಏನು ಮಾಡ್ತಾಳ ಪಾರ್ವತಿ? ಏನ್ ಮಾಡ್ರಪ್ಪ? ತಮ್ಮ ಓಡಾಕ್ ಹತ್ತಿ ಬಿಟ್ಟಳ. ಹಂಗ ಹೌವಾರಿ ಓಡಿದಾಗ ನಾರದನ ಕರಿತಾಳ. ಹಾ ನಾರದ ಮುನಿನ ಕರೆದ ನಾರದ ಮುನಿಗೆ ಹೇಳ್ತಾಳ ಏನಂತ? ಹೋಗಿ ವಿಷ್ಣು ದೇವ್ರನ್ನ ಕರ್ಕೊಂಬರೋಗ್ರಿ, ನನಗರ ಹಿಂಗ ಭಸ್ಮಾಸುರ ಬೆನ್ನು ಹೈತಾನ ಅಂತೇಳಿ ವಿಷ್ಣು ದೇವ್ರನ್ನ ಕರ್ಕೊಂಬರೋಗ ಅಂದಾಗ ಹಾ ತಮ್ಮ ಓಡುತ್ತ ಹೋಗಿ ನಾರದ ಹೋಗಿ ಕರ್ಕೊಂಡ್ ಬಂದ ವಿಷ್ಣು ದೇವ್ರನ್ನ. ಹೌದ. ಕರ್ಕೊಂಡ್ ಬಂದಾಗ ತಮ್ಮ ವಿಷ್ಣು ದೇವರ ಪಾರ್ವತಿನ ನಿಲ್ಲಿಸಿ ಕೇಳ್ತಾನೆ, ಯಾಕೆ ಪಾರ್ವತಿ ಹಾ ಹಿಂಗ್ಯಾಕ ಓಡಾಡತ್ತಿದೆ? ಹೌ ಹಾರಿ ನಿಲ್ಲು ಒಂದಿಟ, ಏನಾಗೈತೆ ತಗದ ನನ್ನ ಮುಂದೆ ಹೇಳತ್ ಹೇಳ್ತಾನ ನಾವು ಪರಮಾತ್ಮ. ಹೌದು. ಅವಾಗ ಈಕೇನಂತ ಹೇಳ್ತಾಳ ವಿಷ್ಣುನ ಮುಂದ? ಏನಂತ ಹೇಳ್ರಿ? ಏನು ಮಾಡ್ಲಿ ಭಸ್ಮಾಸುರ ನನ್ನ ಬೆನ್ನು ಹತ್ತಾನು, ಇನ್ನು ಅವನ ಕೈಯಾಗ ಸಿಕ್ಕರ ನಾ ಸುಟ್ಟು ಹೋಗ್ಕೊಂಡು ನಾ ಹೆಂಗ ಮಾಡ್ಲಿ ಅಂತ ಹೇಳ್ತಾಳ. ಹೌದು. ಹೇಳಿದಾಗ ಅವಾಗ ವಿಷ್ಣು ದೇವ್ರು ಹೇಳ್ತಾನು, ಯಾಕ ಹೊಳ್ಳಿ ನಿಂತು ಸುಡಬೇಕಾಗಿತ್ಲ ನೀನ? ಯಾಕಂದ್ರ ನೀ ಹೆಚ್ಚಿಗೆ ಇದ್ದಿ, ಹಾ ದೊಡ್ಡಕ್ಕಿದ್ದಿ ಜಗದಾಗ ನೀರ ಹೋಗಿ ಹೇಳಬೇಕಾಗಿತ್ತಲ್ಲ ಆಕೆಗೆ. ಹೊಳ್ಳಿ ನಿಲ್ಬೇಕಲ್ಲ. ಈಕೆ ಮಶಿಬನಾಳದಕ್ಕಿರ ಹೇಳ್ಬೇಕಲ್ಲ, ನೀವು ಓಡಾಡಿವಾಡ ಪಾರ್ವತಿ ಮುಂದೆ ನಿಲ್ಲ, ಅವ ಏನು ಮಾಡ್ತಾನೆ ಮಾಡ್ಲತ್ತ ನಿಲ್ಲಬೇಕಾಗಿತ್ತು. ಅಲ್ಯಾಕ ನಿಲ್ಲ? ಆದ್ರೆ ನಿಲ್ಲುದಾಗದ ಮಾಡ್ಲಿಲ್ಲ ತಮ್ಮ ಈಕೆ. ಹಾ ಓಡಾಕ್ ಹತ್ತಿ ಬಿಟ್ಟಳು. ಅವಾಗ ವಿಷ್ಣು ದೇವರು ಬಂದು ಹೇಳ್ತಾನು, ಏನಂತ ಹೇಳಿ? ಸಾಕು ಪಾರ್ವತಿ, ಇನ್ನು ದನದಾದಿ ಇನ್ನು ಓಡಾಕ್ ಹೋಗಬೇಡ, ಇನ್ನು ಏನಾಗೈತೆ ನನಗೆ ಹೇಳತ್ ಹೇಳ್ತಾನ ನಾವು. ಹೌದು. ಯಾಕಂದ್ರೆ ಇನ್ನು ಮೇಲತ್ತು ಭಸ್ಮಾಸುರ ಕೈಯಾಗ ನಾ ಸಿಕ್ಕಿನಂದ್ರೆ ಸುಟ್ಕೊಂಡು ಹೋಗ್ಕೊಂಡ್ರಿ ಅಂತ ಹೇಳಿ ಹಾ
ಪಾರ್ವತಿ ಏನಂತ ಹೇಳ್ತಾಳು ವಿಷ್ಣು ದೇವ್ರಗ, ನೀವ ನನ್ನ ಕಾಪಾಡ್ರಿ ದೇವ್ರ ಅಂತ ಹೇಳ್ತಾಳ. ಅವಾಗ ಏನ್ ಮಾಡ್ರು? ಹೇಳಿದಾಗ ವಿಷ್ಣು ದೇವ್ರು ಹೇಳ್ತಾನು, ನೀ ಯಾವಾಗ ನನಗೆ ಶರಣಾಗತಿ ಬಂದಿದೆ ಅಂದ್ರೆ ನಾನು ನಿನ್ನ ಕಾಪಾಡ್ತಾನ ಅಂತ ಹೇಳ್ತಾನ ವಿಷ್ಣು ದೇವ್ರು. ಹೌದಾ? ಹೇಳಿದಾಗ ಅವಾಗ ಅವತಾರ ತೊಡ್ತಾನ. ಏನಂತ? ಈಗ ಹೇಳ್ತಾಳ ಪಿಚ್ಚಗ ನಿನ್ನ ಪೀರಿ ಅವ್ರು ಎಲ್ಲಾರು ಸೀರೆ ಹುಟ್ಟಾರತ್ ಈಗ ಹೇಳ್ತಾಳ. ಖರೆ ಹಾ, ಶಾಂತಿ ಎಂಬು ಎಳಿ ಅವ್ರೇನ ಅಲ್ಲಿ ಸೀರೆ ಹುಟ್ಟಿಲ್ಲ, ಹೌದು, ಎಂತಾದ ಮಾಡಿ ಹುಟ್ಟಾರು. ಶಾಂತಿ ಎಂಬು ಎಳಿ ತೆಗೆದ ಶಾಂತಿ ಎಂಬು ಎಳಿ ತೆಗೆದ ನಿರ್ಗುಣಂಬು ಮಗ್ಗ ಹೂಡಿ ನಿಧಾನಂಬು ಲಾಳಿಗೆ ಜ್ಞಾನಂಬು ಅಂತ ಪುಕಡಿ ಸುತ್ತಿ ನಿರ್ವೈಲಿ ಸ್ವರೂಪ ವಸ್ತು ಮಾಡಿ ಹುಟ್ಟಾರ ಅವರು. ತಾ ಮಾಡಿದ ಸೀರಿ, ತಾ ಮಾಡಿದ ವಸ್ತು ತಾ ಮರತ ಈಕಿಗೆ ಕೊಟ್ಟ ಮೇಲೆ ಈಕೇನು ಮಾಡ್ತಾಳು? ಕೆಡಿಸಿದ ನಿಮಗೆ ಹಂಗ ಸರ್ ನಂದಾರ. ಮೊದಲಾದ ನಿರಾಕಾರ ವಸ್ತು ಐತಿ, ಹೌದು, ಅದಕ್ಕೆ ಬಣ್ಣ ಕೊಟ್ಟ ಮೇಲೆ ಅವಾಗ ನೀ ಸೀರೆ ಆಗೈತಿ, ಅದಾಗ ನೀ ಉಟ್ಕೊಂಡು ತಿರುಗಾಡತಿ. ಬಾಣ ಕೂಡ ಬಸವನಾಳ ವಿದ್ಯಾ. ಹಾ, ಯಾಕಂದ್ರೆ ಸೀರೆ ಜಾಡಿಗಾಕು ನಿನಗ ಬರಂಗಿಲ್ಲ. ಹೌದು, ಸೀರೆ ಸೀರೆನೇ ಯಾಕೆ ಬರಂಗಿಲ್ಲ ಈಕಿಗೆ? ಸೀರೆ ನೇಯಕು ಈಕಿಗೆ ಬರಂಗಿಲ್ಲ. ಸೀರೆ ನೇಯವ ಮತ್ತು ನಮ್ಮ ಜಾಡಗ ಅಲ್ಲಿ ಹೌದು, ಜಾಡಗ ತಂದ ಪದ್ದಸಿರಿ ಈಕಿಗೆ ನೇದು ಕೊಟ್ಟಾಗ ತಮ್ಮ ಈಕೆ ಏನು ಮಾಡ್ತಾಳು? ಈಕಿದ್ರು ವಾಳಿ ಸುಟ್ಟದಟ್ಟ, ಲಾಳೆ ಸುತ್ತದಟ್ಟ ತಮ್ಮ ಅಲ್ಲಿ ಕೂತ್ಕೊಂಡು ಅಂಥದಾಗದ ಇನ್ನೊಂದತಿ ನೀ ದೊಡ್ಡ ಕೆಗಾಕ ಬರಂಗಿಲ್ಲ. ಬರಂಗಿಲ್ಲ. ಅವಾಗ ವಿಷ್ಣು ದೇವರ ಅವತಾರ ತೊಡ್ತಾನ. ಏನ್ ಮಾಡ್ರು? ಪರಮಾತ್ಮ ವಸ್ತು ಅವತಾರ ತೊಟ್ಟ ಅಲ್ಲಿ ನಿತ್ತಾಗ ಭಸ್ಮಾಸುರಿಗೆ ಹೇಳ್ತಾನ, ಏನಂತ? ಯಾಕೆ ಭಸ್ಮಾಸುರ ಹಿಂಗ್ಯಾಕೆ ಓಡಾಕತ್ತಿ, ಏನಾಗೈತೆ ನನ್ನ ಮುಂದೆ ಹೇಳತ್ ಹೇಳಿದಾಗ, ನೀ ನನಗೆ ಬೇಕಂತ. ನೀ ನನಗೆ ಬೇಕಂತ ಹೇಳ್ತಾನೆ. ಯಾಕಂದ್ರೆ ಪಾರ್ವತಿ ರೂಪ ತೋಟ ನಿತ್ತಾಗ ಹೌದು, ಅವಾಗ ನೀ ನನಗೆ ಬೇಕಂತ ಹೇಳ್ತಾಗ ಯಾರು ಹೇಳ್ತಾರ? ತಮ್ಮ ವಿಷ್ಣು ದೇವ್ರು ಹೇಳ್ತಾನ. ಹೌದು, ಯಾಕಂದ್ರೆ ನಾ ಹೇಳಿದಂಗ ನೀ ಕೇಳ್ತಾನಂದ್ರ ನೀ ಹೇಳಿದಂಗೆ ಎಲ್ಲ ಮಾಡ್ತಾನಂತ ಹೇಳಿದವ. ಹೌದು, ಹೇಳಿದಾಗ ಬಸವಾಸುರ ಏನು ಹೇಳ್ತಾನು? ಏನ್ ಹೇಳ್ರು? ನೀ ನನಗೆ ಸಿಗ್ತಿ ಅಂದ್ರೆ ನೀ ಏನು ಹೇಳ್ತೀನಿ ನೋಡ ಅದನ್ನ ಎಲ್ಲ ಕೇಳ್ತಾನಂತ ಹೇಳಿದವ ಭಸ್ಮಾಸುರ. ಹೌದು, ಅವಾಗ ವಿಷ್ಣು ದೇವರ ಕಾನ ಉತ್ತಯ್ಯ ಚಾಲು ಮಾಡಿದ. ಇಲ್ಲಿಗೆ ಬತ್ತೋ ಸಂಗಯ್ಯ, ಇಲ್ಲಿಗೆ ಬತ್ತೋ ಸಂಗಯ್ಯ ಅಂತ ಹೇಳಿ ಕಾನ ಉತ್ತಯ್ಯ ಇಲ್ಲಿಗೆ ಬತ್ತೋ ಸಂಗಯ್ಯ ಅನ್ನೋವಂಗ ಅವ ಭಸ್ಮಾಸುರ ಇವ್ ಹೇಳಿದಂಗ ಮಾಡ್ತಿದ್ದ. ವಿಷ್ಣು ದೇವರು ಯಾವಾಗ ಹೋಗಿ ತನ್ನ ತಲೆ ಮೇಲೆ ಕೈ ಇಟ್ಟುಕೊಂಡ, ಭಸ್ಮಾಸುರ ಹೋಗಿ ಅವನ ತಲೆ ಮೇಲೆ ಕೈ ಇಟ್ಟುಕೊಂಡ. ತಮ್ಮ ಅವ ಬಸ್ ಮೈಗೆ ಬಿದ್ದ, ಅವನ ತಲೆ ಮೇಲೆ ಅವ ಕೈ ಇಟ್ಕೊಂಡ, ಭಸ್ಮಾಸುರ ತಲೆ ಮೇಲೆ ಕೈ ಇಟ್ಕೊಂಡ ಸುಟ್ಟುಕೊಂಡು ಹೋಗ್ಯಾನ. ಹೌದ? ಅಲ್ಲಿ ನಿಮ್ಮ ಅವ್ವಂದಿನ ಕಾರಣ ಐತೇನ? ಅಲ್ಲಿ ಇಲ್ಲ, ಕೃಷ್ಣ ಪರಮಾತ್ಮ ಕಾನ ಮುತ್ತಯ್ಯ ಚಾಲು ಮಾಡಿದ. ಅವಾಗ ಮಾಡಿದಾಗ ಇದೆಲ್ಲ ಶುದ್ಧ ಆಗೈತಿ. ಈಕೆ ಬಂದಾಳ. ತಮ್ಮ ಹೌದ, ನಿಮ್ಮವ್ರೆಲ್ಲ ಸೀರೆ ಹುಟ್ಟಾರು, ಇವ್ರದೇನು ಹೇಳ್ತಿ ದೊಡ್ಡ ಸ್ಥಾನ ಅಂತ ಹೇಳ್ತಾಳ. ಖರೆ ಭೀಮಸಾಯಿ ಸೀರೆ ಊಟ ಅಂತ ಹೇಳ್ತಾಳ. ಭೀಮಸಾಯಿನ ಹುಟ್ಟಾನಂತ ಈಗ ಹೇಳ್ತಾಳ. ಖರೆ ಅವನ ಅಲ್ಲಿ ಸೀರೆ ಹುಟ್ಟಿಲ್ಲ. ಇಲ್ಲ, ಯಾಕಂದ್ರೆ ಕೀಚಕನ ಹೋದ ಭೀಮಸೈನ ಮಾಡಬೇಕಾದ್ರೆ ಏನಾಗಿತ್ತ ಅಲ್ಲಿ ವಿರಾಟ್ ರಾಜನ ಮನ್ಯಾಗ. ಏನ್ ಮಾಡ್ರು? ವಿರಾಟ್ ರಾಜನ ಮನ್ಯಾಗ ನೋಡು 12 ವರ್ಷ ಅವ್ರಿಗೆ ವನವಾಸ ಆದ ಟೈಮ್ದಾಗ ಇನ್ನು 1 ವರ್ಷ ಅಜ್ಞಾತವಾಸ ಉಳಿದಿತ್ತು. ಹೌದು, ಉಳ್ದಾಗ 5 ಮಂದಿ 6 ಮಂದಿ ಕೂಡಿ ವಿರಾಟ್ ರಾಜನ ಆಸ್ಥಾನದಾಗ ಹೋದಾಗ ತಮ್ಮ ರೂಪ ಬದಲು ಮಾಡಿ ವೇಷಧಾರಿ ಮಾಡ್ಕೊಂಡ ಅಲ್ಲಿ ಉಳ್ದಾಗ ಈಕೆ ಶೈಲೇಂದ್ರಿ ಆಗಿ ಯಾರ ದ್ರೌಪದಿ. ಹೌದು, ಶೈಲೇಂದ್ರಿ ಆದಾಗ ಏನು ಮಾಡ್ತಾನ ತಮ್ಮ ಕೀಚಕ? ವಿರಾಟ್ ರಾಜನ ಮಗಳಿಗೆ ನತನ ಕನಸಾಕಿ ಕೀಚಕ ಏನು ಮಾಡ್ತಾನಂದ್ರೆ ಈಕಿ ಮ್ಯಾಲ ಶೈಲೇಂದ್ರಿ ಮ್ಯಾಲ ಮನಸ್ಸು ಮಾಡಿದ್ದವ. ಹೌದು, ಯಾಕಂದ್ರೆ ಮದುವೆ ಆಗಬೇಕಾದ್ರೆ ಈಕಿನ ಆಗಬೇಕು, ಎಷ್ಟು ಚಂದದಾಡಿ ಈಕೆ ಅಂತ ಹೇಳಿ ಈಕೆ ಆಶೆಕ್ ಮರುಳಾಗಿದ್ದವ ಮಾಸ್ತರ್. ಹೌದು, ಕೀಚಕ ಮರಳಾದಾಗ ಅವ ವಿಚಾರ ಮಾಡ್ತಾನ. ಏನಂತ? ಶೈಲೇಂದ್ರಿಗೆ ಹೇಳ್ತಾನೆ. ಏನಂತ ಹೇಳ್ತಾನು? ಇವತ್ತು ನೀ ಎಟ್ಟೋತಿದ್ರು ನನ್ನ ಮನ್ಸಕ್ಕೆ ನೀ ಬರ್ಬೇಕಂತ ಹೇಳ್ತಾನೆ. ಹೌದ? ಹೇಳಿದಾಗ ತಮ್ಮ ಈಕೆ ಏನು ಮಾಡ್ತಾಳ? ದ್ರೌಪದಿ ಹೋಗಿ ಭೀಮನ ಸೈನ ಮುಂದೆ ಹೇಳ್ತಾಳೆ, ಏನಂತ? ಇವತ್ತು ಎಟ್ಟೋತಿದ್ರು ಕೀಚಕ ನನ್ನ ಮಂಚಕ ಬಾ ಅಂತ ಹೇಳ್ಯಾನ್ರಿ, ನನ್ನ ಪತಿವರ್ತ ಹಾನಿ ಆಗುದು ಬಂದೈತಿ ಇವತ್ತು. ಇನ್ ಹೆಂಗ ಮಾಡುದ? ಇನ್ನು ಹೆಂಗ ಮಾಡ್ತೀರಿ ಮಾಡ್ರಿ ಪರಮಾತ್ಮ ಅಂತ ಹೇಳಿ ಯಾಕೆ ಅವನ ಮುಂದೆ ನಿತ್ತಾಗ ಅವಾಗ ಏನ್ ಮಾಡ್ರು? ಅವಾಗ ಭೀಮಸೈನ ತೇಕ್ ಹೋಗಿ ನಮಸ್ಕಾರ ಮಾಡಿ ಕೇಳಿದಾಗ ಅವಾಗ ಭೀಮಸೈನ ಹೇಳ್ತಾನ, ತಮ್ಮ ನಡಿ ಹೋಗೋಣ ಅಂತ. ಯಾಕಂದ್ರೆ ನೀ ಯಾವಾಗ ಹಿಂಗೆಲ್ಲ ಆಗೈತೆ ಅಂದ್ರೆ ನಿನ್ನ ಮೇಲೆ ಮನಸ್ಸು ಮಾಡ್ಯಾನಂದ್ರ ಆ ಮಗನ ಸಾವು ಬಂದೈತೆ ಅಂತ ಹೇಳ್ತಾನ ಅವ ಭೀಮಸೈನ್. ಹೌದು, ಹೇಳಿ ಏನು ಮಾಡ್ತಾನು? ನೀ ಹೋಗುವಂಗ ಮುಂದೆ ನಡಿ, ಹಾ, ನೀ ಮುಂದೆ ಹೋಗಿ ನಿಲ್ಲುತ್ರೊಳಗ ನಾನು ಬರ್ತಾನೆ ಅಲ್ಲೇ ಅಂತ ಹೇಳಿದ ಅವ ಭೀಮ ಮಾಸ್ತರ್. ಹೌದ? ಭೀಮಸೈನ ಹೇಳಿದಾಗ ದ್ರೌಪದಿ ಮುಂದಾಗಿ ಹೋದಳು. ಹೋಗಿ ಆಕೆ ಕೈ ಹಿಡಿದ್ರೊಳಗ ಭೀಮಸೈನ ಏನಾತಲ್ಲಿ? ಏನ್ ಮಾಡ್ರ? ಭೀಮಸೈನ ಹೋಗಿ ತಮ್ಮ ಅವನ ಜೋಡಿ ಯುದ್ಧಾಗಿ ಹಾ, ಕೀಚಕನ ವಧ ಮಾಡ್ಯಾನ. ಅಲ್ಲಿ ಹೊಲ ಮಾಡಿ ಅಕ್ಕಡೆ ಒಂದು ಕೂಡ ಗೀಚು ವಧ ಮಾಡ್ಯಾನ. ಅಲ್ಲೇನ ನಿಮ್ಮ ಒಂದ್ ಏನೋ ಕೂಣೈತೇನ? ಹಂಗ ಹೋಗಿ ಸಿಗಬೇಕಾಗಿದ್ ನೀನ. ಹಂಗ ಹೋಗಿ ಸಿಗಬೇಕಾಗಿತ್ತಲ್ಲ. ನೀ ಏನು ಮಾಡ್ತಿ ಮಾಡತ್ ಹೇಳಿ ದ್ರೌಪದಿ ಆಟ ದೊಡ್ಡಕ್ಕಿದ್ರ ಆಟ ಹೆಚ್ಚಿನಕ್ಕಿದ್ರ ನಿನ್ನ ಗೀಚ್ ಹೋಗಿದ್ದ ದ್ರೌಪದಿ ಹೋಗಿ ಆಕೆ ಮುಂದೆ ನಿಲ್ಲಬೇಕಾಗಿತ್ತ. ಕೀಚಕನ ಮುಂದೆ ಏನು ಮಾಡ್ತಿ ಮಾಡತ್ ಹೇಳಿ ಇದು ವಿಷಯ ನಿಲ್ಲಬೇಕಾಗಿತ್ತಲ್ಲ ಮಾಸ್ತರ್. ಹೌದ? ಆದ್ರೆ ಹಂಗ ನಿಲ್ಲಾಕ ಬರಲಿಲ್ಲ. ಭೀಮಸೈನ ತೇಕ್ ಹೋಗಿ ಕೇಳಿದಾಗ ಹಾ, ಭೀಮಸೈನ ಬಂದು ಈಕಿನ ವಧ ಮಾಡ್ಬೇಕಾಗಿತ್ತು ಮಾಸ್ತರ್. ಹೌದ? ಹೌದಲ್ಲ? ಯಾಕಂದ್ರೆ ಇನ್ನೊಂದು ಮಾತು ಏನು ಕೇಳ್ತಾನೋ?
ಏನ್ ಕೇಳ್ತಾರು ನಿಮ್ಮ ಕೃಷ್ಣ ಪರಮಾತ್ಮ ಉಡಬೇಕಾದ್ರೂ ಇದರ ಸಂಬಂಧ ಹುಟ್ಟಾನೋ ಅಂತ ಕೇಳ್ತಾಳ. ಮತ್ತೆ ನೀವು ಹೆಚ್ಚಿನಾರ ವರ್ತ ನನಗೆ ಹೇಳ್ತಾಳು. ಸೀರೆ ಯಾತ್ರ ಸಂಬಂಧ ಹುಟ್ಟ ಆದ್ರೆ ನನ್ನ ಕೃಷ್ಣ ಪರಮಾತ್ಮ ಅವತಾರ ತೊಟ್ಟು ಬರಬೇಕಾದ್ರೆ ಸತ್ಯಭಾಮಿ ಕೈಯಾಗ ಸಮಂತಕ ಮಣಿ ಕೊಟ್ಟಿದ ಮಾಸ್ತರ್. ಹೌದು ಸತ್ಯಭಾಮಿ ಸಮಂತಕ ಮಣಿ ಓದಿಟ್ಕೊಂಡು ಕೂತಳು. ಪರಮಾತ್ಮ ಹೇಳ್ತಾನ ಏನಂತ ಸತ್ಯಭಾಮಿ ನೀ ಹೆಂಗ ಮಾಡ್ತಿ ಮಾಡಕರೆ ಈ ಸಮಂತಕ ಮಣಿ ನಾವು ಓದತ್ತಿರ್ತಾನ ಅಂತ ಹೇಳ್ತಾನ ನಾವು ಕೃಷ್ಣ ಪರಮಾತ್ಮ. ಹೌದು ಅವಾಗ ಏನಂತ ಹೇಳ್ತಾಳಿಕೆ ಏನ್ ಹೇಳ್ರಪ್ಪ ನೋಡೋಣ್ರಿ ಸ್ವಾಮಿ ಹೆಂಗ ಹೋಯ್ತು ವೈರತ್ ಹೇಳಿ ಏನು ಮಾಡ್ತಾಳೆ ಈಕೆ ಶಕ್ತಿ ಪೂಜೆ ಹಾಕೊಂಡು ಕೂತು ಬಿಟ್ಟಳು ಈಕೆ ತಮ್ಮ. ಹೌದು ಶಕ್ತಿ ಪೂಜೆ ಹಾಕೊಂಡು ಕೂತಾಗ ಪರಮಾತ್ಮ ವಿಚಾರ ಮಾಡ್ತಾನ. ಏನಂತ ಶಕ್ತಿ ಪೂಜೆರ ಹಾಕೊಂಡು ಕೂತಾಳು ಗಂಡು ಸಂಭು ಅಂತದ ಅಲ್ಲಿ ಹೋಗಬಾರ್ದಾಗೈತಿ. ಇನ್ನು ಏನು ಮಾಡಬೇಕು ನಾ ಅತ್ ವಿಚಾರ ಮಾಡ್ಕೊಂಡು ತಮ್ಮ ಅಲ್ಲಿ ನಿರಾಕಾರ ವಸ್ತು ಉಟ್ಕೊಂಡು ಹೋಗ್ಯಾನ. ಅಲ್ಲಿ ಹೌದು ನಿರಾಕಾರ ವಸ್ತು ಉಟ್ಕೊಂಡು ಏನು ಮಾಡ್ಯಾನ ಬ್ರಹ್ಮಾಂಡ ಎಂಬು ಬುಟ್ಟಿ ತಲೆ ಮೇಲೆ ಇಟ್ಕೊಂಡ ಒಂದು ಕೂಸಿನ ಬಗಲಾಗಿ ಹಿಡ್ಕೊಂಡ ಬಗಲಾಗ ಒಂದು ಕೂಸನ ಹಿಡ್ಕೊಂಡ ತಮ್ಮ ಮನಂತ ಮನರಂಜನ ಬಾಲ ಜೋಜು ಅಂತೇಳಿ ಹಾಡ್ಕೋತ ಬರ್ತಿದ್ದ. ಮನಮೋಹನ ಮನಂತ ಮನರಂಜನ ಮನರಂಜನ ಬಾಲ ಜೋಜು ಅನ್ಕೋತ ಬರೋ ಟೈಮ್ದಾಗ ಈಕೆ ಸತ್ಯಭಾಮಿ ಏನು ಮಾಡ್ತಾಳು ಏನ್ ಮಾಡ್ರಪ್ಪ ಸತ್ಯಭಾಮಿ ದೂತಿಗೆ ಹೇಳ್ತಾಳ ತಮ್ಮ ಮಾಸ್ತರ್ ಒಂದಿಟ್ಟ ದನಿಗೆ ಮಾಡಬೇಡ್ರಿಪ್ಪ. ಏನ್ ಹೇಳ್ತಾರು ಬೆಳಕ್ ಹಾಗ್ಲಾಕ್ ಬಂದೈತ್ರಿ ಇನ್ನೊಂದು ತುಸು ಐತ್ರಿ ಭಾಳ ಇಲ್ರಿ. ಇನ್ನೇನ್ ಅದರ ಸಂಬಂಧ ಯಾಕಂದ್ರೆ ಏನ್ ಹೇಳ್ಬೇಕಾಗಿತ್ತು ಮಾಸ್ತರ ಏನ್ ಹೇಳ್ಬೇಕಾಯ್ತವ ಅವಾಗ ಬ್ರಹ್ಮಾಂಡ ಎಂಬ ಬುಟ್ಟಿ ತಲೆ ಮೇಲೆ ಇಟ್ಟುಕೊಂಡ ಪರಮಾತ್ಮ ಬರೋ ಟೈಮ್ದಾಗ ದೂತ ಹೋಗಿ ಕೇಳ್ತೈತಿ. ಸತ್ಯಭಾಮಿ ಹೇಳ್ತಾಳ ದೂತಿಗೆ ಹೇಳ್ತಾಳು ಅಲ್ಲಿ ಕೊರವಂಜಿ ಹೋಗುವಂಕ ಅಂತಾಳು ಆಕಿನ ಕರ್ಕೊಂಡ್ ಬರೋ ಮನಿಗೆ ಅಂತ ಹೇಳಿದೆವು ತಮ್ಮ. ಹೌದು ದೂತ ಸತ್ಯಭಾಮಿ ದೂತಿ ಮುಂದೆ ಹೇಳಿದಾಗ ದೂತಿ ಹೋಗಿ ಅಲ್ಲಿ ಕೊರವಂಜಿ ಮುಂದೆ ನಿತ್ತ ಕೇಳ್ತಾನ ಏನಂತ ಏ ಕೊರವಂಜಿ ನಮ್ಮ ತಾಯಿ ಕರಿಯಾಕತ್ತಾಳ ಬಾ ಅಲ್ಲಿ ಹೋಗುನು ನಮ್ಮ ಮನ್ಸಕತ್ತೆ ಹೇಳಿದಾಗ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನು ನಾ ಬರೋದ ಅದ್ರ ಸಂಬಂಧ ಬಂದ ನೀ ನಡಿ ದೂತಿ ಅಂತ ಹೇಳ್ತಿದ್ದವ. ಅವಾಗ ಏನಂತ ಹೇಳ್ತಾನು ಏನ್ ಹೇಳ್ರು ಹಾದಿ ಕೂಡಿ ಬರ್ತಿದ್ದ ತಮ್ಮ ಮಾಸ್ತರ್. ಹಾದಿ ಕೂಡಿ ಬರ್ತಿದ್ದ ಬರೋ ಟೈಮ್ದಾಗ ಏನಾಯ್ತು ಕೂಸಳಾಕೈತಿ ಬಿಡ್ತಲ್ಲಿ. ಕೂಸಳಾಕೈತಿದಾಗ ದೂತಿ ಕೇಳ್ತಾನ ಏನಂತ ಏ ಕೊರವಂಜಿ ಅಲ್ಲಿ ಕೂಸಳಾತೈತ್ಲಿ ಅದಕ್ಕೆ ಮಲಿಯರ ಕುಡಿಸಿ ಎಟ್ಟಳಾತೈತಿ ಅದು ಕೂಸ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನ ದೂತಿಗೆ ಏ ದೂತೆ ಎಂದು ಹುಟ್ಟೈತಿ ನನ್ನ ಕಂದ ಇನ್ನತನ ಕೂಸ ಮಲಿ ಕುಡುದಿಲ್ಲ ಅಂತ ಹೇಳ್ತಾನ ಪರಮಾತ್ಮ. ಯಾಕಂದ್ರ ಮಶಿಬನಾಳ ವಿದ್ಯಾ ನೀ ಹಡದ 3 ದಿವಸ ವರ್ಷಿಲ ಮೇಲೆ ಬಿದ್ದಿರತಿ ಹಡದ ಬಿಟ್ಟು ನಾ ಮಲಿ ಕುಡ್ಸಾಕ ನಿನಗ ಬರಂಗಿಲ್ಲ ಕೂಸಿಗೆ. ಯಾಕಂದ್ರ ಪರಮಾತ್ಮ ಅಲ್ಲಿ ಹೆಬ್ಬಳಿನಲ್ಲಿ ಅಮೃತ ಇಟ್ಟಾನು ಅದಕ್ಕೆ ಹುಟ್ಟಿದ ಬಿಟ್ಟು ನಾ ಕೂಸಿ ಏನು ಮಾಡ್ತೈತಿ ಮಾಸ್ತರ ಹೆಬ್ಬಳ ಚೀಪ್ತಿರ್ತೈತಿ. ಅದು ಹುಟ್ಟಿ ಹೊರಗೆ ಬತ್ತಂದ್ರ ತಮ್ಮ ಹೆಬ್ಬಳ ಬಳ ಹಿಡ್ದಿರ್ತೈತಿ ಬಾಯಾಗ. ಯಾಕಂದ್ರ ಪರಮಾತ್ಮ ಅಲ್ಲಿ ಹೆಬ್ಬಳಲ್ಲಿ ಅಮೃತ ಇಟ್ಟಾನು ಅದಕ್ಕೆ ದೂತಿಗೆ ಹೇಳ್ತಾನ ಕೃಷ್ಣ ಪರಮಾತ್ಮ ಎಂದು ಹುಟ್ಟ ನನ್ನ ಕಂದ ಮಲಿ ಕುಡುದಿಲ್ಲ ಬರೀ ಅಮೃತ ಕುಡಿದು ಜೋಪಾನ ಆಗೈತಿ ನನ್ನ ಕಂದ ಅಂತ ಹೇಳ್ತಾನು. ಅಡ್ಡ ಹೇಳಿದ್ರು ತಮ್ಮ ಈಕೆಗೆ ತಿಳಿಲಿಲ್ಲ ದೂತಿಗೆ ತಿಳಿಲಿಲ್ಲ ಅದ ಮಾತ. ಇಲ್ಲಿಗೆ ಬರ್ಬೇಕಾದ್ರೆ ಹೆಂಗ ಬಂದೆ ದೂತಿ ಅಂತ ದೂತಿ ಕೇಳ್ತಾನ ಕೊರವಂಜಿಗೆ ನೀ ಬರ್ಬೇಕಾದ್ರೆ ಹೆಂಗ ಬಂದಿ ಇಲ್ಲಿ ಅಂತ ಕೇಳಿದಾಗ ಕೊರವಂಜಿ ಹೇಳ್ತಾನ ಏನಂತ ವಿಗಗಳ ಮ್ಯಾಲ ಕುಂತ ಇಲ್ಲಿಗೆ ನಾ ಬಂದನಿ ದೂತಿ ಅಂತ ಹೇಳ್ತಾನ ಅವ. ಅವಾಗ ಸತ್ಯಭಾಮಿ ಏನಂದ್ರ ವಿಗಗಳ ಮ್ಯಾಲ ಇಲ್ಲಿಗೆ ಕುಂತ ನಾ ಬಂದನೆ ತಂದ್ರು ದೂತಿಗೆ ತಿಳಿಲಿಲ್ಲ ಮ್ಯಾಲ ಕುಂತ ನಾ ಇಲ್ಲಿಗೆ ಬಂದನೆ ಸತ್ಯಭಾಮಿಗೆ ಮಾತ್ರ ಹೊಳೆದಿತ್ತ ಅಲ್ಲಿ ಇವ ಕೃಷ್ಣ ಪರಮಾತ್ಮ ಅದಾನ ಅಂತ ಹೇಳಿ. ಅವಾಗ ಏನ್ ಮಾಡ್ತಾಳ ದೂತಿ ಹೋಗಿನ ಬಾಗಲದಾಗ ಹೋಗಿ ಕಾಲು ಇಡ್ತಿರ್ಕಿಲ್ಲ ಸತ್ಯಭಾಮಿ ಏನಂತಾಳ ಮಾಸ್ತರ ಏ ದೂತೆ ಯಾಕೋ ಈ ಕೊರವಂಜಿ ಮ್ಯಾಲ ನಂದು ಮನಸ್ಸಾಗೈತೆ ಅಂದ್ಬಿಟ್ಟು ತಮ್ಮ. ಯಾಕ ನಿನ್ನಂತೆ ಹೋಗುನು ಅವ ಸೀರಿಯರ ಹುಟ್ಟು ಬಂದಿದ ಕೈಯಾಗ ಕೂಸನಾರ ತಗೊಂಡು ಬಂದಿದ ಬ್ರಹ್ಮಾಂಡ ಬುಟ್ಟಿಯರ ತಲೆ ಮೇಲೆ ಇಟ್ಕೊಂಡು ಬಂದಿದ. ಆದ್ರ ಅಲ್ಲಿ ನಿಮ್ಮ ಪಾರ್ವತಿ ಏನು ನೋಡಿ ಮನಸ್ಸು ಮಾಡ್ಯಾಳ ನಿಮ್ಮ ಸತ್ಯಭಾಮಿ ಏನು ನೋಡಿ ಮನಸ್ಸು ಮಾಡ್ಯಾಳು ಅವನು ಏನು ನೋಡಿ ಕಂಡು ಮನಸ್ಸು ಮಾಡಿದಿ ಏನು ಮನಸ್ಸು ಮಾಡಿದಿ ನೀ ಹೆಂಗ ಹೆಚ್ಚಿನ ಕೆಕ್ಕಿ ಮತ್ತೇನು ಕೇಳ್ತಾಳು ಮತ್ತೇನು ಕೇಳಂಗಿಲ್ಲ ಮಾಸ್ತರ್ ಮತ್ತ ಮುಂದೆ ನೋಡುನು. ಅತಿ ಪ್ರೇಮ ನಿಮ್ಮ ಪರಮಾತ್ಮ ಯಾರ ಮೇಲೆ ಅತಿ ಪ್ರೇಮ ನಿಮ್ಮ ಪರಮಾತ್ಮ ಇರ್ಬೇಕಾದ್ರೆ ಯಾರ ಮೇಲೆ ಅದಾನು ಅಂತ ಕೇಳ್ಯಾಳ ಮಾಸ್ತರ್. ಅತಿ ಪ್ರೇಮ ನಿಮ್ಮ ಪರಮಾತ್ಮ ಯಾರ ಮೇಲೆ ಅದಾನಂದ್ರ ಯಾಕಂದ್ರೆ ಇವರಿಗೆ 16,000 ಹೆಂಡ್ರ ಮಂದಾರ ಪರಮಾತ್ಮಾಗ ಅವ್ರ ಮೇಲೂ ಇಲ್ಲ 16,000 ಹೆಂಡ್ರದಾರು ಅವ್ರ ಮೇಲೂ ಇಲ್ಲ ಕೃಷ್ಣ ಪರಮಾತ್ಮ ಪ್ರೇಮ ಮಾಸ್ತರ್. 8 ಮಂದಿ ಪಟ್ಟ ಸ್ತ್ರೀಯರದಾರ ಅವ್ರ ಮೇಲೂ ಇಲ್ಲ ಸತ್ಯಭಾಮಿ ರುಕ್ಮಿಣಿ ಇವ್ರಿಬ್ಬರು ಮಂದಿದಾರು ಇವ್ರ ಮೇಲಂತೂ ಇಲ್ಲ. ಮತ್ತ ಅಡಿಪಿ ಜುಡಿಪಿ ಅಂತೂ ಬಹಳ ಮಂದಿ ಅದಾರ ಅವ್ರ ಮೇಲಂತೂ ಒಟ್ಟ ಇಲ್ಲ ಮಾಸ್ತರ್.
ನಮ್ಮ ಕೃಷ್ಣ ಪರಮಾತ್ಮ ಪ್ರೇಮ ಇರಬೇಕಂದ್ರೆ ಅವನು ಭಕ್ತಿದಿಂದ ಅವಾಗ ಯಾರು ದುಡ್ಕೋತಾರಲ್ಲ ಯಾರು ಒದರಾಡಿ ಅವನು ಭಕ್ತಿ ಮಾಡ್ತಾರಲ್ಲ ಪರಮಾತ್ಮನ ಅವನು ಭಕ್ತಿದಿಂದ ಯಾರು ದುಡ್ಕೋತಾರೋ ಅವಾಗ ಪರಮಾತ್ಮ ಭಕ್ತಿಯಿಂದ ಒಲದವ್ರಿಗೆ ಅವ್ರ ಮೇಲೆ ಪ್ರೇಮದಾನ ಯಾರ ಮೇಲೆ ಭಕ್ತರ ಮೇಲೆ ನನ್ನ ಪರಮಾತ್ಮ ಪ್ರೇಮದಾನು ಈಗ ಹಂಗ ಹುಚ್ಚರಗತ್ಲೆ ಹೇಳ್ತಾಳ ತಮ್ಮ ನಡೀಲಿ ಏ ಗಂಡಿನ ವಿಸ್ತಾರ ನಿನಗ ಹೇಳತೇನ ಕೇಳ ಗುರು ಮಾರ್ಗ ಒಂದ ಬ್ಯಾರೇತಿಯ ಮತ್ತೊಮ್ಮೆ ಕೇಳ ಗುರು ಮಾರ್ಗ ಒಂದ ಬ್ಯಾರೇತಿಯ ಈ ನಿರಾಕಾರ ಕಾರವನಿಂದ ಬಡ್ಡಿ ಪೂರಾಗ ಮಗನೇತಿಯ ನಿರಾಕಾರ ಆಕಾರವನಿಂದ ಬಡ್ಡಿ ಪೂರಾಗ ಮಗನೀತಿಯ ಏ ಮುರದ ನಿರಾಕಾರ ಮಾಡ್ಯಾಣ ಕಾರ ಏ ಶಿವನಿಂದ ಸೃಷ್ಟಿಯಾಗ ನಡೆದೀಯ ಮತ್ತೊಮ್ಮೆ ಕೇಳ ಶಿವನಿಂದ ಸೃಷ್ಟಿಯಾಗ ಬೆಳದತೀಯ ಈ ಮಾದೇವನ ಭಕ್ತಿ ಹೆಚ್ಚಾದಿಂದ ಹುಟ್ಟಿ ಬಂದಳ ನಿಮ್ಮ ವಿಶೇಷತೆಯ ಮಾದೇವನ ಭಕ್ತಿ ಹೆಚ್ಚಾದಿಂದ ಹುಟ್ಟಿ ಬಂದಳ ನಿಮ್ಮ ವಿಶೇಷತೆಯ ಚೆತ್ತಿಟ್ಟ ಕೇಳ ಶಾಹೀರ ಕೇಳ ಶಾಹೀರ ವರದ ಹೇಳತೇನ ಮಜಕೂರ ಜಯ ಜಯ ನಿರಂಕಾರದಾಗ ಹೆಣ್ಣ ಎದ್ದಿದೆಲ್ಲ ಪೂರ ಎದ್ದಿದೆಲ್ಲ ಪೂರ ಎದ್ದಿದೆಲ್ಲ ಪೂರ ಯಾರಿಗೆ ಕಲಿಸಾಳ ಮಹಂತಾರ ಜಯ ಜಯ ವಾದ ಹಾಕ ಬ್ಯಾಡ ಶಾಹೀರ ಹಾಕ್ಬೇಡ ಶಾಹೀರ ನಿಂದಿಲ್ಲ ನನಗ ದರಕಾರ ನಿಂದಿಲ್ಲ ನನಗ ದರಕಾರ ಜಯ ಜಯ ಏ ಸತ್ತಿಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲ ಸತ್ತಿಲ್ಲ ಏ ಸತ್ತಿಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲ ಸತ್ತಿಲ್ಲ ಏ ನಿಜ ವಸ್ತು ಒಂದು ಬ್ಯಾರೀತಿ ಏ ನಿರಾಕಾರದಾಗ ಹೆಣ್ಣ ಎಲ್ಲಂತ ಮೂಲ ಸಂಬದಾಗ ಬರದ ಏ ಬೆಳಕ ಕಮ್ಮ ಮಾಡಿ ಕತ್ತಲ ತಂತೆಯ ಈಗ ಬೆಳಕಿನ ಮಾರ್ಗ ಒಂದ ಬ್ಯಾರೇತಿಯ ಮತ್ತೊಮ್ಮೆ ಕೇಳ ಬೆಳಕಿನ ಮಾರ್ಗ ಒಂದ ಬ್ಯಾರೇತಿಯ ಈ ಸಮಸ್ತ ರಾಷ್ಟ್ರ ಪುರಾಣ ಬೆಳಕಿನ ಮಾರ್ಗ ಹೆಂಗ ಬರದತಿಯ ಸಮಸ್ತ ರಾಷ್ಟ್ರ ಪುರಾಣ ಬೆಳಕಿನ ಮಾರ್ಗ ಹೆಂಗ ಬರದತಿಯ ಏ ಬೆಳಕಿನ ಒಳಗ ನೀವು ಪ್ರಪಂಚ ಮಾಡತೀರಿ ಕೇಳ ಕತ್ತಲಕ ಹೇಳ ಜಾಗ ಎಲ್ಲೇತಿಯ
ಮತ್ತೊಮ್ಮೆ ಕೇಳ ಕತ್ತಲಕ ಹೇಳ ಜಾಗೆಲ್ಲಿದೆಯ ಏತರಕ ಜ್ಞಾನ ನಿನ್ನ ದೇಹದ ಒಳಗ ಕತ್ತಲಕ ಹೇಳ ಜಾಗೆಲ್ಲಿದೆಯ ತರಕ ಜ್ಞಾನ ನಿನ್ನ ದೇಹದ ಒಳಗ ಕತ್ತಲಕ ಹೇಳ ಜಾಗೆಲ್ಲಿದೆಯ ನಾಗೇಶ್ ಅವರ ಬರ್ತಾರ ಒಳ ದಾಟ ಬರ್ತಾರ ಒಳ ಬೇರೆ ಹತ್ತ ಅಂತ ಹೋಗ್ತಾರ ಹೊಂಟ ತೇರದಾಳ ತುಕಾರಾಮನ ಹಾಡಾರ ಬಾಟ ಹೇಳ್ತಾರ ಹೆಂಗ ಜವಾಬ್ ಪಾಟ ಏ ಪ್ರಭು ಸ್ವಾಮಿ ದೇವರ ದಯಾದಿಂದ ಏ ಹೇಳತಾರ ಎಲ್ಲರ ಜಡತಿಯ ಏನು ತಾಡ್ತಾಳ ಮಾಸ್ತರ್ ಕ್ಯಾಲಿ ರೂಪದಾಗ ದುಡಿ ಶಕ್ತಿಯಲ್ಲಿ ದುಡಿ ಭಕ್ತಿಯಲ್ಲಿ ಹಾ ಶಕ್ತಿಗೆ ಹೋಗೋದತ್ ಎಲ್ಲಾರು ಕೂಡಿ. ಹೌದೌದೌದು ಹೇಳ್ತಾರ್ರಿ ಮಾಸ್ತರ. ಹಾ ಇದು ಅಲ್ಲೇ ಏನತ್ ಕೇಳ್ತಾಳು ಏನ್ ಕೇಳ್ತಾರಪ್ಪ? ಗಂಡನಿಂದ ಮುಕ್ತಿ ದೊರೆಸಾಳತ್ತ ಮಾಸ್ತರ್. ಹಂಗಪ್ಪ ಇವ್ರು ಶಾಂಡ್ಲಾದೇವಿ ಸೂರ್ಯಾಗ ಆಣಿ ಮಾಡಿ ತರಿಬ್ಯಾಳತ್ತ. ಹೌದ ಈಕಿ ಹೆಚ್ಚಿನ ಕೆದಾಳತ್. ಇವ್ರಕ್ಕಿ ಮತ್ತಾವಾಕಿ ಏನು ಮಾಡ್ಯಾಳ ಮಾಸ್ತರ? ಹಾ ಯಾರ ಶಬರಿ ಒಬ್ಬಕ್ಕಿ ಹಾ ಗಾಂಡಿಲದ ಮುಕ್ತಿ ಹೋಗ್ಯಾಳತ್ ಹೇಳ್ತಾಳ. ಗಾಂಡಿಲದ ಮುಕ್ತಿಗೆ ಹೋಗ್ಯಾಳತ್ತ ಮಾಸ್ತರ್. ಈಗ ಇದೊಂದು ಭಾಳ ಕೇಳ್ತಾಳ ಎಲ್ಲಿ ಅಲ್ಲ. ಹಾ ಯಾಕಂದ್ರೆ ಶಬರಿ ಗಂಡಗ ಮುಕ್ತಿಗೆ ಹೋಗ್ಬೇಕಾದ್ರೆ ಹಾ ಗಾಂಡಿಲದ ಮುಕ್ತಿಗೆ ಹೋಗ್ಯಾಳತ್ತ ಮಾಸ್ತರ್. ಗಾಂಡನ ಮಾಡ್ಕೊಂಡಿಲ್ಲತ್ತಾಕಿ. ಹೌದ ಆದ್ರ ನೋಡು ಏನು ಹೇಳ್ಬೇಕಾಗೈತಿ ಈಕಿಗೆ? ಏನ್ ಹೇಳ್ತಪ್ಪ? ಆ ಶಬರಿಗೆ ಕಂಡಪಟ್ಟಿ ವಯಸ್ಸಾಗಿತ್ತು ಕರೆ ಮಾಸ್ತರ್. ಹೌದ ವಯಸ್ಸಾದ್ರು ಆಕಿ ಯಾರ ದಾರಿ ಕಾಯ್ತಳು? ರಾಮದೇವ್ರದ. ಆಕೆ ಯಾಕೆ ಕಾಯ್ತಳು? ಅಟ್ಟ ಹೆಚ್ಚಿನಕ್ಕಿದ್ದು ದೊಡ್ಡಕ್ಕಿದ್ದಿ. ಹೌದ ದೊಡ್ಡಕ್ಕಿದಾಳ ಮೇಲೆ ಆಯ್ತಾಕಿ ರಾಮದಾರಿ ಕಾಯಬಾರ್ದಾಗಿತ್ತಲ್ಲ ಆಕಿ ಶಬರಿ. ಹೌದ ಕಂಡಪಟ್ಟಿ ವಯಸ್ಸಾಗಿತ್ತು ಕರೆ ತಮ್ಮ ಆಕಿ ಯಾಕೆ ದಾರಿ ಕಾಯ್ತಳಂದ್ರ ಅವಾಗ ಯಾಕೆ ಆಯ್ತಲ್ಪ? ಅವನಿಂದ ಆಕಿಗೆ ಮುಕ್ತಿ ಆಗೋದಿತ್ತು. ಯಾರಿಂದ? ರಾಮದೇವರಿಂದ. ಯಾರಿಗೆ? ಶಬರಿಗೆ ಮುಕ್ತಿ ಆಗೋದಿತ್ತು. ಅದರ ಸಂಬಂಧ ರಾಮನ ದಾರಿ ಕಾಯ್ತಾಳ ಆಕಿ ಶಬರಿ ತಮ್ಮ. ಈಗ ಹೇಳ್ತಾಳ ಗಾಂಡಿಲದ ಮುಕ್ತಿ ಹೋಗ್ಯಾಳತ್ತಕಿ. ಗಾಂಡಿಲದ ನೋಡು ಏನು ಹೇಳ್ಬೇಕಾಗೈತಿ ಈಕಿಗ ಮಾಸ್ತರ? ಏನ್ ಹೇಳ್ಬೇಕಪ್ಪ? ನೋಡು ಒಬ್ಬ ಗುರು ಅಂದ್ರು ಗಂಡ. ಹೌದ ಒಬ್ಬ ಗುರು ಅಂದ್ರು ಗಂಡ ಅದಾನು. ಗಂಡನೇ ಗುರುವ. ಒಬ್ಬ ಗಂಡ ಅಂದ್ರ ಅವ ಗಂಡ. ಹೌದ ಒಬ್ಬ ಗಂಡ ಅಂದ್ರ ಅವ ಗಂಡ ಅದಾನು. ಹೌದ ಮತ್ತ ದೇವರಂದ್ರು ಒಬ್ಬ ಗಂಡ ಅದಾನ. ಇವ್ರು ಮೂರು ಮಂದಿ ಏನದಾರ ಮಾಸ್ತರ? ಮೂರು ಮಂದಿ ಗಂಡ ಅದಾರ. ಇವ್ರೇನು ಹೆಣ್ಣದಾರನ ಅಲ್ಲಿ? ಇಲ್ಲ ಅವ್ರ ಹೆಣ್ಣಾಗಾಕ ಬರಂಗಿಲ್ಲ. ಗುರು ಅಂದ್ರು ಒಬ್ಬ ಗಂಡ ಅದಾನು. ಗಂಡ ಅಂದ್ರು ಒಬ್ಬ ಗಂಡ ಅದಾನ. ದೇವರಂದ್ರು ಒಬ್ಬ ಗಂಡ ಅದಾನ. ಮೂರು ಮಂದಿ ಆದ್ರು ಗಂಡ ಅದಾರು. ಯಾಕಂದ್ರೆ ಅವ್ರು ಏನು ಕೇಳ್ಯಾರ ಅಂಬುದಂತದ್ ಹೇಳ್ಬೇಕಾಕತ್ರಿ ಮಾಸ್ತರ್. ಅದರ ಸಂಬಂಧ ಯಾಕಂದ್ರೆ ಕೇಳಿದೆಲ್ಲ ಹೇಳ್ಬೇಕಾಕತಿ. ಆಕಿ ಕೇಳುತ್ತಿನಾಗ ಏನು ಮಾಡ್ಬೇಕು ಮಾಸ್ತರ? ಏನ್ ಮಾಡುದು? ಮೊದಲ ಆಕಿಗೆ ಹೇಳ್ಬೇಕು. ನೀ ಕೇಳ್ಕೊತಕೊಂಡು ಬೇಡವ ತಾಸು ಗಂಟ್ಲೆ ಇದನ್ನ ಅಂತೇಳಿ ಹೇಳ್ಬೇಕು ಆಕಿಗೆ. ಅವಾಗೆಲ್ಲ ಮಾಡಕ್ಕೆ ಬರ್ತೈತಿ. ಯಾಕಂದ್ರೆ ಆಕಿ ಕೇಳ್ಯಾಳಂದ್ರೆ ಬಿಟ್ಟು ಹೋಗಕ್ಕೆ ಬರಂಗಿಲ್ಲ ತಮ್ಮ. ಗಂಡ ಅಂದ್ರ ಬೇರೆ ಗುರು ಅಂದ್ರ ಬೇರೆ ಅಂತ ಹೇಳ್ತಾಳ. ಗಂಡ ಅಂದ್ರೆ ಬೇರೆ, ಗುರು ಅಂದ್ರೆ ಬೇರೆ, ಹಾ ಮತ್ತು ದೇವ್ರಂದ್ರೆ ಬೇರೆ ಅಂತ ಹೇಳ್ತಾಳ ತಮ್ಮ. ಬೇರೆ ಬೇರೆ ಮೂರು ಮಂದಿ ಬ್ಯಾರೆ ಆಗಕ್ಕೆ ಬರಂಗಿಲ್ಲ. ಗಂಡ್ರ ಅದಾರ, ಅವ್ರು ಗಂಡ ಅದಾರ ಅಂತ ನಾವು ಹೇಳ್ಬೇಕಾಗಿತ್ತು ಮಾಸ್ತರಿ. ಅದರ ಸಂಬಂಧ ರಾಮದೇವ್ರದಿಂದ ಆಕಿ ಶಬರಿ ಮುಕ್ತಿಗೆ ಹೋಗ್ಯಾಳ. ಈಕೆ ಬಂದಾಳು ತಮ್ಮ ಪಿಚ್ಚಗಣ್ಣಿನ ಪೀರಿ. ಅವರ ಯಾರೂ ಇಲ್ಲದ ಮುಕ್ತಿಗೆ ಹೋಗ್ಯಾಳತ್ತಾಕಿ. ಯಾಕೆ ರಾಮನ ದಾರಿ ಯಾಕೆ ಕಾಯ್ತಾಳಾಕಿ?
ನೀರ ಹೇಳ್ಬೇಕಾಗಿತ್ತಲ್ಲ ಆಕಿಗೆ ಅಲ್ಲಿ ಹೋಗಬಾರ್ದಾಗಿತ್ತ ಅಂತ ಹೇಳಿ ಹಂಗೇನಾಗಂಗಿಲ್ಲ ನೋಡು ಆಕಿ ಗಂಡನಿಂದ ಮುಕ್ತಿ ಹೋಗ್ಯಾಳು ನಡಿಲಿ ತಮ್ಮ ಇವರು ದ್ರೌಪದಿಗಳು ಎಲ್ಲ ಭಾಳ ಮಂದಿ ಕಾಣ್ತಾಳ ಶಾಂಡ್ಲಾದೇವಿ ಸೂರ್ಯಗಾಣಿ ಹಾಕಿ ಪತಿವರ್ತ್ಯಾರ ಭಾಳ ಕಾಣ್ತಾರ ಇವ್ರು ತಮ್ಮ ಹೌದು ಪತಿವರ್ತ್ಯಾರ ಭಾಳ ಕಾಣ್ತಾರೋ ಅದರ ಸಂಬಂಧ ಪತಿವರ್ತ್ಯಾರ ಮೇಲೆ ಏನೇನಾಗೈತೆ ಅಂಬುವಂಥದ್ದು ಹೋಗ್ಲಿ ತಮ್ಮ ಪತಿವರ್ತ್ಯಾರನ್ನ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಮಲ್ಲಮ್ಮನ ಮನೆಗೆ ಹೋಗಿ ಹೂಡಿಸಿದ ಕದನ ಎಲ್ಲರ ಕೈಯಲ್ಲಿ ಬಡಿಸಿದಕ್ಕೇನ ಮಲ್ಲಮ್ಮನ ಮನೆಗೆ ಹೋಗಿ ಹೂಡಿಸಿದ ಕದನ ಎಲ್ಲರ ಕೈಯಲ್ಲಿ ಬಡಿಸಿದಕ್ಕೇನ ದನ ಕಾಯಲಕ ಹಚ್ಚಿದ ದಿನ ದನ ಕಾಯಲಕ ಹಚ್ಚಿದ ದಿನ ಹಳಿಸಿದ ಬಲಿ ನೀಡಿಸಿದ ಅನ್ನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹೆಂಗ ತಪ್ಪಾದದೇನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಆದಿರೇನು ಕನ ಕಡಿಸಿದ ಗೋಣ ಅಕ್ಕ ಮಾದೇವಿನ ಸೇರಿಸಿದಾರ್ಯನ ಆದಿರೇನು ಕನ ಕಡಿಸಿದ ಗೋಣ ಅಕ್ಕ ಮಾದೇವಿನ ಸೇರಿಸಿದಾರ್ಯನ ಮನೆ ಸುಟ್ಟ ಹೋಗಿ ಮಾನಂದನ ಮನೆ ಸುಟ್ಟ ಹೋಗಿ ಮಾನಂದನ ಕೆಚ್ಚಿನೊಳಗ ಹಾರಿ ಕೊಟ್ಟಾಳ ಪ್ರಾಣ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹೆಂಗ ತಪ್ಪಾದದೇನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರಿಗೆ ಕಾಡ್ತಾನ ಭಗವಾನ ಸೀರೆ ಶೇಷದ ಹೋಗಿ ದ್ರೌಪದಿನ ಸೀರೆ ಕಳಿಸಿದ ನಾನು ಶಯ್ಯನ ಸೀರೆ ಸಳಿಸಿದನ ದ್ರೌಪದಿನ ಸೀರೆ ಕಳಿಸಿದನ ಅನುಶಯನ ಕೋರಿ ಉಡಿಸಿದನ ನೀಲಾವತಿನ ಕೋರಿ ಉಡಿಸಿದನ ನೀಲಾವತಿನ ನೆಕ್ಕಿಸಿಕೊಂಡ ತನ್ನ ಕಣ್ಣನ ಹೂಣ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹೆಂಗ ತಪ್ಪಾದದೇನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಹಿಂಗ ತಪ್ಪಾದದೇನ ಪತಿವರ್ತ್ಯಾರ ಕಾಡ್ತಾನ ಭಗವಾನ ಅತನೇ ತಾಲೂಕ ನಮ್ಮ ಇರುವ ಪಟ್ಟಣ ಹೊನ್ನ ತಾವ ಶಾಗ ಮುನ್ನೂರು ಶಿವಣ್ಣ ಅತನೇ ತಾಲೂಕ ನಮ್ಮ ಇರುವ ಪಟ್ಟಣ ಹೊನ್ನ ತಾವ ಶಾಗ ಮುನ್ನೂರು ಶಿವಣ್ಣ ರನ್ನ ಕವಿಗಾರ ಮಾಡವ ರಚನ
ಏ ರನ್ನ ಕವಿಗಾರ ಮಾಡವ ರಚನ ನರಸೋಬ ದೇವರಾದೋ ಪ್ರಸನ್ನ ನರಸೋಬ ದೇವರಾದೋ ಪ್ರಸನ್ನ ಪತಿವರ್ತ